ನಮಸ್ಕಾರ ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೇಮಕುಮಾರ್ ಕಳೆದ ವರ್ಷದಲ್ಲಿ ಬಾಣಂತಿಯರ ಸರಣಿ ಸಾವು ಆಗ್ತಾ ಇತ್ತು ನೇರವಾಗಿ ಆ ಬಾಣಂತಿಯರ ಕುಟುಂಬಸ್ಥರು ವೈದ್ಯರ ನಿರ್ಲಕ್ಷ್ಯದಿಂದಾಗಿನೇ ಈ ರೀತಿಯ ಸಾವುಗಳು ಆಗ್ತಿದೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ರೂ ಕೂಡ ಈ ವೈದ್ಯ ಅಧಿಕಾರಿಗಳ ಮೇಲೆನೋ ಅಥವಾ ವೈದ್ಯರ ಮೇಲೆ ಯಾವುದೇ ರೀತಿಯಾಗಿ ಕ್ರಮ ಆಗ್ತಾನೆ ಇರಲಿಲ್ಲ ಬಟ್ ಈಗ ಬಂದಿರುವಂತ ಭಯಾನಕ ವರದಿ ಏನು ಅಂತಂದ್ರೆ ಈ ವೈದ್ಯರ ನಿರ್ಲಕ್ಷ್ಯದಿಂದಾಗಿನೇ ಬಾಣಂತಿಯರ ಸಾವಾಗಿದೆ ಅಂತೇಳಿ 70% ಬಾಣಂತಿಯರ ಸಾವಾಗಿದೆ ಬೇಜವಾಬ್ದಾರಿತನದಿಂದ ಜವಾಬ್ದಾರಿಯನ್ನು ವಹಿಸಿ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಅನ್ನು ಅಥವಾ ಆಪರೇಷನ್ ಏನಾದರೂ ಮಾಡಿದ್ದೇ ಆದಲ್ಲಿ ಇದನ್ನು ತಡೆ ಹಿಡಿಯಬಹುದಾಗಿತ್ತು ಅನ್ನುವಂಥ ವರದಿಯನ್ನು ನೀಡಲಾಗಿದೆ ಅಂದರೆ ಆ ವರದಿಯಲ್ಲಿ ಕನ್ಫರ್ಮ್ ಆಗಿದೆ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಸಾವಾಗಿದೆ ಅಂತೇಳಿ ಹಾಗಾದರೆ ಇದಕ್ಕೆ ಹೊಣೆ ಯಾರು ಅಂತೇಳಿ ಆ ಹಸುಗೂಸು ಕಣ್ಣು ತೆರೆಯುವ ಮುಂಚೆನೇ ತಾಯಿಯನ್ನು ಕಳ್ಕೊಳ್ಳೋದಿದೆಯಲ್ಲ ಯಾರ್ದೋ ತಪ್ಪಿಗೆ ಇವರಿಗೆ ಈ ರೀತಿಯ ಶಿಕ್ಷೆ ಯಾಕೆ ಅಂತೇಳಿ ಈಗ ಈ ವೈದ್ಯರಿಗೆ ಏನು ಶಿಕ್ಷೆ ಕೊಡ್ತೀರಾ ಯಾಕೆ ಹಿಂಗೆ ಆಗ್ತಾ ಇದೆ ಅಂತೇಳಿ ಪ್ರಮುಖವಾಗಿ ಹಾಸ್ಪಿಟಲಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಇದೆ ಹೇಗೆಲ್ಲ ತಯಾರಿ ಇರಬೇಕಾಗತ್ತೆ ನುರಿತ ವೈದ್ಯರು ಇಲ್ಲದೇ ಇರೋದಕ್ಕೆ ಇದಕ್ಕೆಲ್ಲ ಕಾರಣ ಆಗ್ತಾ ಇದೆಯಾ ಇಂಥ ವೈದ್ಯರಿಗೆ ಏನೆಲ್ಲ ಶಿಕ್ಷೆ ಕೊಡಬೇಕು ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ ಇವತ್ತಿನ ವಿಶೇಷ ನಿರ್ಲಕ್ಷ್ಯಕ್ಕೆ ಬಲಿ ಆತಂಕಕಾರಿ ವರದಿ ಭಯಾನಕ ವರದಿ ಬಂದಿರೋದು 70% ಬಾಣಂತಿಯರ ಸಾವು ಆಗಿರೋದು ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಅಂತೇಳಿ ಸೊ ಈಗ ಇರುವಂತ ಪ್ರಶ್ನೆ ಆ ವೈದ್ಯರಿಗೆ ನೀವೇನು ಶಿಕ್ಷೆ ಕೊಡ್ತೀರಪ್ಪ ಅನ್ನೋದು ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿಯರ ಸಾವು ಆಗಿದೆ ಈ ಹಿಂದೆಯೂ ಕೂಡ ಕುಟುಂಬಸ್ಥರು ಆರೋಪವನ್ನು ಮಾಡ್ತಾನೆ ಬಂದಿದ್ರು ಹಾಸ್ಪಿಟಲ್ಗೆ ಬರುವಾಗ ಚೆನ್ನಾಗೇ ಇರ್ತಾರೆ ಇದ್ದಕ್ಕಿದ್ದಾಗೆ ಆಪರೇಷನ್ ಆದ ನಂತರ ಹೆರಿಗೆ ಆದ ನಂತರ ಸಾವು ಆಗ್ತಾ ಇತ್ತು ಡೆತ್ ಆಡಿಟ್ ವರದಿಯಲ್ಲಿ ಆತಂಕಕಾರಿ ಮಾಹಿತಿ ಈಗ ಲಭ್ಯವಾಗಿದೆ ಕಳೆದ ವರ್ಷ ಸಂಭವಿಸಿರುವಂತಹ ಬಾಣಂತಿಯರ ಸಾವು ಈಗ ವರದಿ ಬಹಿರಂಗಗೊಂಡಿದೆ ಅದು ಕನ್ಫರ್ಮ್ ಆಗಿದೆ ನಿರ್ಲಕ್ಷ್ಯದ ಹಿನ್ನೆಲೆಯಲ್ಲಿ 10 ವೈದ್ಯರಿಗೆ ಈಗ ನೋಟಿಸ್ ಕೊಡಲಾಗಿದೆ ವರದಿ ಬಿಡುಗಡೆಯನ್ನ ಮಾಡಿದ್ದಾರೆ ದಿನೇಶ್ ಗುಂಡೂರಾವ್ ರಿಂಗರ್ ಲ್ಯಾಕ್ಟೇಟ್ ದ್ರಾವಣದ ಸಮಸ್ಯೆಯಿಂದ ಈ ಸಾವು ಆಗ್ತಿದೆ ಅಂತ ಹೇಳಿ ಹಾಗಾದ್ರೆ ಏನಿದು ರಿಂಗರ್ ಲ್ಯಾಕ್ಟೇಟ್ ಅನ್ನೋದು ಏನು ಜವಾಬ್ದಾರಿ ವಹಿಸಿದ್ರೆ ಈ ಸಾವುಗಳನ್ನು ತಡೆಯಬಹುದಾಗಿತ್ತು ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂದ್ರೆ ವೈದ್ಯರ ಬೇಜವಾಬ್ದಾರಿ ಇದು 70% ಸಾವುಗಳನ್ನು ತಡೆಯಬಹುದು ಅಂತ ಹೇಳಿದ್ರೆ ಈಗ 10 ಬಾಣಂತಿಯರ ಸಾವು ಆಯಿತು ಅಂತ ಹೇಳಿದ್ರೆ 7 ಜನ ಬಾಣಂತಿಯರ ವೈದ್ಯರ ನಿರ್ಲಕ್ಷ್ಯದಿಂದ ಸತ್ತು ಹೋಗಿರೋರು ಸಾವನ್ನಪ್ಪಿದವರು 7 ಜನ 10ರ ಪೈಕಿ 7 ಜನ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಸಾವಾಗಿದೆ ಈ ಯಾದಗಿರಿ ಬೆಂಗಳೂರು ಬೇರೆ ಬೇರೆ ಭಾಗದಲ್ಲಿ ಆರಂಭದಿಂದಲೂ ಕೂಡ ವೈದ್ಯರ ಮೇಲೆ ಆರೋಪ ಇತ್ತು ಕುಟುಂಬಸ್ಥರು ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ರು ವೈದ್ಯರ ನಿರ್ಲಕ್ಷ್ಯದಿಂದಾಗಿದೆ ಅಂತೇಳಿ ಈಗ ಸುಲಭವಾಗಿ ಹೆರಿಗೆ ಆದರೂ ಕೂಡ ಅದನ್ನು ಬೇಕಂತಲೇ ಸಿಸೇರಿಯನ್ ಮಾಡಿಸ್ಬೇಕು ಅನ್ನುವಂಥ ದಡ್ಡತನ ಅಥವಾ ಯಾವುದೋ ದುಡ್ಡಿನ ಆಸೆಗಾಗಿ ಈ ಒಂದು ಆರೋಪ ಇತ್ತು ಇದ್ರ ಜೊತೆಗೆ ಹೆಣ್ಮಕ್ಳದ್ದು ಕೂಡ ತಪ್ಪಿರುತ್ತೆ ಗರ್ಭಿಣಿಯರದ್ದು ಕೂಡ ತಪ್ಪಿರುತ್ತೆ ನನಗೆ ಇಂಥ ಟೈಮಲ್ಲೇ ಹೆರಿಗೆ ಆಗಬೇಕು ಸಿಸೇರಿಯನ್ ಆಗಬೇಕು ಅನ್ನೋಂಥ ಬೇಡಿಕೆ ಇದೆಯಲ್ಲ ಅದು ಕೂಡ ತಪ್ಪಾಗತ್ತೆ ಇನ್ನು ಎಲ್ಲ ವರದಿಯ ಬಗ್ಗೆ ದಿನೇಶ್ ಗುಂಡೂರಾವ್ ಅಂದರೆ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ 62.6% ಸಿಸೇರಿಯನ್ ಶಸ್ತ್ರಚಿಕಿತ್ಸೆ ಪಡೆದಿರೋರೇ ಈ ಒಂದು ಸಾವಿಗೆ ಮರಣಕ್ಕೆ ಕಾರಣ ಆಗಿರುವಂಥದ್ದು ಸೊ ಮುಖ್ಯವಾಗಿ ಏನಂತ ಹೇಳಿದ್ರೆ 69% ಸಾವುಗಳು ಅದು ಅಧಿಕ ರಕ್ತದೊತ್ತಡ ಮಧುಮೇಹ ಮತ್ತು ಬೇರೆ ಸೋಂಕುಗಳು ತೀವ್ರ ರಕ್ತಹೀನತೆ ಮುಂತಾದ ಈ ಥರ ಒಂದು ಅಪಾಯಕರ ಅಂಶಗಳೇನಿರ್ತವೆ ಅದು 69% ಈ ಒಂದು ಸಾವಿಗೆ ಕಾರಣ ಅಂತ ಬಂದಿರುವಂಥದ್ದು 31% ಅದು ಯಾವುದೇ ಅಪಾಯಕರ ಅಂಶಗಳಿರಲಿಲ್ಲ ಆದರೆ ಅವರು ತೀರೋಗಿದ್ದಾರೆ ಏನು ಅಂದರೆ ಆಬ್ವಿಯಸ್ ಸಿಂಪ್ಟಮ್ಸ್ ಏನಿರಲಿಲ್ಲ ಅವ್ರಿಗೆ ಅಲ್ವಾ ಸಂಖ್ಯೆಯಲ್ಲಿ ಪ್ರಥಮ ಬಾರಿಗೆ ಗರ್ಭಾವಸ್ಥರಾದಾಗ ಆವಾಗ ಸಾವು ಎಷ್ಟು ಪರ್ಸೆಂಟೇಜ್ ಇದೆ ದ್ವಿತೀಯ ಆದಾಗ ಎಷ್ಟಿದೆ ಅದನ್ನು ಕೂಡ ಡೇಟಾ ನಿಮ್ಮ ಮುಂದೆ ನಿಮಗೆಲ್ಲ ಕೊಡ್ತೀವಿ ಕಾಪಿ ಸೊ 38% ಪ್ರಥಮ ಗರ್ಭಾವಸ್ಥೆಯಲ್ಲಿದ್ದಾಗ ಆಗಿರುವಂಥ 62.6% ಸಿಸೇರಿಯನ್ ಶಸ್ತ್ರಚಿಕಿತ್ಸೆ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಮಾತನಾಡ್ತಾ ಇರೋದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ ಕಳೆದ ವರ್ಷ ಪ್ರಮುಖವಾಗಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ರೀತಿಯ ಸಮಸ್ಯೆ ಇತ್ತು
ಆ ಭಾಗದಲ್ಲಿ ಪದೇ ಪದೇ ಸಮಸ್ಯೆ ಏನು ಅಂತಂದರೆ, ಅಂದರೆ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗ್ತಾ ಇತ್ತು, ಇದಕ್ಕಿದ್ದಾಗೆ ಮಗು ಬೇಕು ಅಂತ ಹೇಳೋದು, ಅಥವಾ ಅಂದರೆ ಜಾಗೃತಿ ಇಲ್ಲದೆ ಇರೋದು. ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾದಗಿರಿಯಲ್ಲಿ ಅತಿ ಹೆಚ್ಚು ಸಾವಾಗಿತ್ತು, ಅಲ್ಲಿ ಬೆಂಗಳೂರಲ್ಲೂ ಕೂಡ ಆ ಘಟನೆ ಆಗಿದೆ. ಆದರೆ ಹೋಲಿಕೆ ಮಾಡಿದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಆಗ್ತಾ ಇತ್ತು. ಅಲ್ಲಿ ಕುಟುಂಬಸ್ಥರು ಹೇಳಿರೋದೇನು, ಬರುವಾಗ ಅಂದರೆ ಹಾಸ್ಪಿಟಲ್ಗೆ ಬರುವಾಗ ಚೆನ್ನಾಗೇ ಇರ್ತಾಯಿದ್ರು. ಈ ಸಿಸೇರಿಯನ್ ಆದ ನಂತರ ಅಂದರೆ ಆಪರೇಷನ್ ಆದ ಮೇಲೆ ಇದ್ದಕ್ಕಿದ್ದಾಗೆ ಸಾವಾಗ್ತಾ ಇತ್ತು. ಇದಕ್ಕೆ ವೈದ್ಯರ ನಿರ್ಲಕ್ಷ್ಯ ಅಂತ ಅವರು ಆರೋಪ ಮಾಡಿಕೊಂಡೇ ಬರ್ತಾಯಿದ್ರು. ಆದರೆ ಸರ್ಕಾರ ಆಗಿರ್ಬೋದು ಅಥವಾ ಆರೋಗ್ಯ ಇಲಾಖೆ ಕಡೆಯಿಂದ ಯಾವುದೇ ರೀತಿಯಾಗಿ ವೈದ್ಯರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಿರಲಿಲ್ಲ. ಪದೇ ಪದೇ ನಾವು ಎಚ್ಚೆತ್ತುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದೀವಲ್ಲ ಈ ಸರ್ಕಾರಕ್ಕೆ. ಇದು ಸುಮಾರು ಬಾರಿ ಈ ರೀತಿಯ ಡಿಬೇಟ್ ಆಗಿದೆ, ಯಾಕೆ ಪದೇ ಪದೇ ಸಾವಾಗ್ತಿದೆ ಅಂಥೇಳಿ. ಅಪರೂಪಕ್ಕೆ ಎಲ್ಲೋ 1 ಅಥವಾ 2 ಕೇಸ್ ಆದರೆ ಓಕೆ, ಆದರೆ ಯಾವಾಗಲೂ ವೈದ್ಯರ ನಿರ್ಲಕ್ಷ್ಯದಿಂದ ಹಿಂಗಾಗತ್ತೆ ಅಂತ ಹೇಳಿದಾಗ ಆರೋಗ್ಯ ಇಲಾಖೆ ಏನು ಮಾಡ್ತಾ ಇದೆ, ಸರ್ಕಾರ ಏನು ಮಾಡ್ತಾ ಇದೆ ಅಂತ ನಮಗೂ ಕೂಡ ಅನುಮಾನ ಇತ್ತು. ಅದಾದ ನಂತರ ವರದಿ ಆಗಬೇಕು, ಅದಕ್ಕೆ ತನಿಖೆ ಆಗಬೇಕು ಅಂತ ಸರ್ಕಾರ ಕೂಡ ಆದೇಶವನ್ನು ಮಾಡುತ್ತೆ. ಸದನದಲ್ಲೂ ಕೂಡ ಇದೇ ವಿಚಾರ ಚರ್ಚೆ ಆಗತ್ತೆ. ಆವಾಗಿನ ತನಿಖೆ ವರದಿಯನ್ನು ಕೊಡಲಾಗತ್ತೆ. ಬಟ್ ಅದು ಡಿಲೇ ಆಯಿತು. ಇದು ಯಾವಾಗಲೂ ವರದಿ ಬರಬೇಕಾಗಿತ್ತು. 1 ವರ್ಷ ಟೈಮ್ ಬೇಕಾಗಿತ್ತ, ಒಂದು 6-7 ತಿಂಗಳಾಯಿತು ಅನ್ಸುತ್ತೆ. ಟೈಮ್ ಬೇಕಾಗಿತ್ತು, ಇಷ್ಟೊಂದು ಡಿಲೇ ಯಾಕಾಗಿತ್ತು ಅಂಥೇಳಿ. ಸೊ ಕೊನೆಗೂ ಕೂಡ ಈಗ ವರದಿ ಬಂದಿದೆ. ಡಾಕ್ಟರ್ ಅಂದರೆ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಈ ರೀತಿಯ ಸಮಸ್ಯೆ ಆಗಿದೆ ಅಂತೇಳಿ. ಬಟ್ ಈಗಿರುವಂಥ ಪ್ರಶ್ನೆ, ಆ ಡಾಕ್ಟರ್ಗಳಿಗೆ ಏನು ಶಿಕ್ಷೆ ಕೊಡ್ತೀರಾ ಅಂತೇಳಿ. ಎಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಸ್ತ್ರೀರೋಗ ತಜ್ಞರಾಗಿರುವಂಥ ಡಾಕ್ಟರ್ ರೇಣು ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ, ಎಲ್ಲರಿಗೂ ನಮಸ್ತೆ, ವೀಕ್ಷಕರಿಗೂ ನಮಸ್ತೆ. ಎಸ್ ಮೇಡಮ್, ಈಗ ಕಳೆದ ವರ್ಷ ಸರಣಿ ಸಾವಾಗ್ತಾ ಇತ್ತು, ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ. ಅಲ್ಲಿ ನೇರವಾಗಿ ಆ ಕುಟುಂಬಸ್ಥರು ಆರೋಪವನ್ನು ಮಾಡ್ತಾನೆ ಬಂದಿದ್ರು, ವೈದ್ಯರ ನಿರ್ಲಕ್ಷ್ಯದಿಂದಾಗಿನೇ ಹಿಂಗಾಗಿದೆ ಅಂತೇಳಿ. ಬಟ್ ಈಗ ವರದಿ ಹೇಳ್ತಾ ಇದೆ, ಹೌದು, ವೈದ್ಯರ ನಿರ್ಲಕ್ಷ್ಯದಿಂದಾಗಿ 70% ಅಂದರೆ 10 ಮಹಿಳೆಯರ ಪೈಕಿ 7 ಮಹಿಳೆಯರನ್ನು ಉಳಿಸಬಹುದಾಗಿತ್ತು. ಇವರ ಬೇಜವಾಬ್ದಾರಿತನದಿಂದ 7 ಮಹಿಳೆಯರ ಸಾವಾಗಿದೆಯಲ್ಲ, ಇದಕ್ಕೆ ಹೊಣೆ ಯಾರು ಅಂತೇಳಿ. ಹೊಣೆ ಯಾರು ಅಂತ ನಾವು ಚರ್ಚಿಸೋದಕ್ಕಿಂತನೂ ಯಾಕಾಯ್ತು, ಅದು ಪ್ರಿವೆನ್ಷನ್ ಇನ್ಮೇಲೆ ಹೇಗ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಚರ್ಚಿಸಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಇವಾಗ ಆಗಿದ್ದನ್ನ ಓಕೆ ಆಯ್ತು, ಒಂದು ರಿಂಗರ್ ಲ್ಯಾಕ್ಟೇಟ್ ಒಂದು ಸೊಲ್ಯೂಷನ್ ಇಂದ ಏನೋ ಒಂದು ತೊಂದರೆಗಳು ಆಯ್ತು. ಬಟ್ ರಿಂಗರ್ ಲ್ಯಾಕ್ಟರ್ ಎಲ್ಲಿಂದ ಮ್ಯಾನುಫ್ಯಾಕ್ಚರ್ ಆಯ್ತು, ಯಾರು ತಗೊಂಡ್ ಬಂದ್ರು, ಹೇಗೆ ಇನ್ವಾಲ್ವ್ ಆಗಿದ್ದಾರೆ, ಏನು ಎಂತ ಅಂತ ಡಿಸ್ಕಷನ್ ಡೀಪ್ ಆಗಿ ಹೋಗುತ್ತೆ. ಬಟ್ ಇದರಿಂದ ಈ ಪ್ರಾಬ್ಲಮ್ ಇಂದ ಡೆಫಿನೆಟ್ಲಿ ತೀರ್ ಹೋದವ್ರ ಸಂಖ್ಯೆ ಜಾಸ್ತಿ ಇದ್ರಿಂದ ನಮಗೆ ಇನ್ನೂ ಕಳಕಳಿ ಇದೆ, ನಾವು ಅದನ್ನೆಲ್ಲ ಹೆಂಗ್ ಪ್ರಿವೆನ್ಷನ್ ಮಾಡ್ಬೋದಿತ್ತು ಅಂತ. ಸೊ ಈ ಪ್ರಿವೆನ್ಷನ್ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಈಗ ಬೇಜವಾಬ್ದಾರಿತನ ಅನ್ನೋದು ಅಂದ್ರೆ ಪ್ರಮುಖವಾಗಿ ಅಲ್ಲಿ ಹಾಸ್ಪಿಟಲ್ ವ್ಯವಸ್ಥೆ ಯಾವ ರೀತಿಯಾಗಿರಬೇಕಾಗಿತ್ತು ಅಂತ ಹೇಳಿ. ಅಂದ್ರೆ ಪ್ರಮುಖವಾಗಿ ಇಲ್ಲಿ ವೈದ್ಯರ ನಿರ್ಲಕ್ಷ್ಯ ಅನ್ನೋದು ಒಂದು ಕಡೆ, ಆದರೆ ನುರಿತ ವೈದ್ಯರು ಇಲ್ಲದೆ ಇರೋದಕ್ಕೆ ಇದಕ್ಕೆಲ್ಲ ಕಾರಣ ಆಗತ್ತಾ ಹೇಗೆ ಅಂತ? ಡೆಫಿನೆಟ್ಲಿ ವೈದ್ಯರ ಸಂಖ್ಯೆ ಈ ನಮ್ಮ ಪೇಷಂಟ್ ಅಂಡ್ ಡಾಕ್ಟರ್ ರೇಷೋ ತಗೊಂಡಾಗ ಡೆಫಿನೆಟ್ಲಿ ಇದು ಕಡಿಮೆ ಇದೆ. ಅಂದ್ರೆ ರೇಷೋ ಕಡಿಮೆ ಇದೆ, ಪೇಷಂಟ್ ಜಾಸ್ತಿ ಇದ್ದಾರೆ, ಡಾಕ್ಟರ್ ಸಂಖ್ಯೆ ಕಡಿಮೆ ಇದೆ. ಸೊ ಇದು ಒಂದ್ ರೀತಿಯಿಂದ ತೊಂದರೆ ಮಾಡ್ತಾ ಇದೆ ಅನ್ನೋದಕ್ಕಿಂತನೂ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಜನರು ನಾವು ಇನ್ವಾಲ್ವ್ ಆಗಿರಬಹುದು. ಆಸ್ ಎ ಡಾಕ್ಟರ್ ಒಬ್ರು ಒಂದೇ ಒಂದು ಕಾರಣ ಅಂತ ಹೇಳಕ್ ಆಗಲ್ಲ. ಬಿಕಾಸ್ ಈ ಡಾಕ್ಟರ್ ಅಂತೂ ರಿಂಗರ್ ಲ್ಯಾಕ್ಟೇಟ್ ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ಓಕೆ, ಸೊ ರಿಂಗರ್ ಲ್ಯಾಕ್ಟರ್ ಕ್ವಾಲಿಟಿ ನಾವು ನೋಡ್ಬೇಕಾಗ್ತಾ ಇದ್ದಾಗೆ, ಈಗ ಕ್ವಾಲಿಟಿ ಹೇಗಿತ್ತು ಅನ್ನೋದು ಅದನ್ನ ಡೆಫಿನೆಟ್ಲಿ ಎಲ್ಲದನ್ನು ಕ್ವಾಲಿಟಿ ಚೆಕ್ ಮಾಡೇನೆ ಯೂಶಲಿ ನಮ್ಮ ಹಾಸ್ಪಿಟಲ್ಗೆ ಒಂದು ಮೆಡಿಸಿನ್ಸ್ ಬಂದೇ ಬರುತ್ತೆ. ಬಟ್ ಅದ್ರಲ್ಲಿ ಏನು ತೊಂದರೆ ಆಯ್ತು ಅನ್ನೋದು ಹೇಳೋದು ತುಂಬಾ ಕಷ್ಟ ಈ ಸಮಯದಲ್ಲಿ. ಅಲ್ಲ, ಈಗ ಈ ರಿಂಗರ್ ಲ್ಯಾಕ್ಟೇಟ್ ಸಮಸ್ಯೆಯಿಂದಾಗಿ ಈ ರೀತಿಯ ಸಾವು ಆಗಿದೆ ಅಂತ ಹೇಳಿ. ಏನಿದು ರಿಂಗರ್ ಅಂತಂದ್ರೆ ಏನು, ಇದು ಹೇಗೆ ಕಾಣಿಸಿಕೊಳ್ಳುತ್ತೆ? ಏನು ರಿಂಗರ್ ಲ್ಯಾಕ್ಟೇಟ್ ಅನ್ನೋದು ಒಂದು ಸೊಲ್ಯೂಷನ್. ಅಂದ್ರೆ ಈಗ ವಾಟರ್ ಲೈಕ್ ಬಾಟಲ್ ಅಲ್ಲಿ ನಾವು DNS, NS, 5D ಅಂತ ಹೇಳ್ತೀವಿ. ಇಟ್ಸ್ ಅ ರಿಂಗರ್ ಲ್ಯಾಕ್ಟರ್ ಸೊಲ್ಯೂಷನ್ ವೇರ್ ನಮಗೆ ಈಗ ಹೆಣ್ಮಕ್ಳು ಹೆರಿಗೆ ಬಂದಾಗ ನಾವು ಈ ಡ್ರಿಪ್ ಸೆಟ್ ಹಾಕಿ ಈ ಸೊಲ್ಯೂಷನ್ ನ ಸ್ಟಾರ್ಟ್ ಮಾಡ್ತೀವಿ. ಸೊ ಈ ಸೊಲ್ಯೂಷನ್ ಒಂದು ಎಲೆಕ್ಟ್ರೋಲೈಟ್ಸ್ ಇರುತ್ತೆ, ಒಂದು ಗ್ಲೂಕೋಸ್ ಇರುತ್ತೆ, ಸೋಡಿಯಂ ಇರುತ್ತೆ, ಸೊ ಪೊಟ್ಯಾಷಿಯಂ ಇರುತ್ತೆ. ಇದೆಲ್ಲ ನಮ್ಮ ಎಲೆಕ್ಟ್ರೋಲೈಟ್ಸ್ ಹೆರಿಗೆ ಬಂದ ಲೇಡಿನ ಸ್ವಲ್ಪ ಶಕ್ತಿನೂ ಕೊಡುತ್ತೆ, ಪ್ಲಸ್ ಯೂಟ್ರೈನ್ ಕಾಂಟ್ರಾಕ್ಷನ್ ಅಂತ ಹೇಳ್ತೇವಲ್ವಾ. ಸೊ ಆ ಟೈಮ್ ಅಲ್ಲಿ ಅವ್ರಿಗೆ
ಒಂದು ಈ ಎಲ್ಲ ಎಲೆಕ್ಟ್ರೋಲೈಟ್ಸ್ ಬೇಕಾಗಿರುತ್ತೆ. ಸೊ ಹಾಗಾಗಿ ನಾವು ಇದನ್ನ ಸ್ಟಾರ್ಟ್ ಮಾಡ್ತೀವಿ. ರಿಂಗರ್ ಲ್ಯಾಕ್ಟ್ರೇಟ್ ಇಸ್ ಅನ್ ಸೊಲ್ಯೂಷನ್, ದ್ರವ ಅಂತ ಹೇಳ್ಬೋದು, ಲಿಕ್ವಿಡ್ ಅಂತ ಹೇಳ್ಬೋದು. ಪ್ರಮುಖವಾಗಿ ವರದಿಯನ್ನ ನೋಡಿದಾಗ ಕೇವಲ ವೈದ್ಯರ ನಿರ್ಲಕ್ಷ್ಯ ಅಷ್ಟೇನಾ ಅಥವಾ ಮಹಿಳೆಯರು ಅಂದ್ರೆ ಬಾಣಂತಿಯರು ಕೂಡ ಜವಾಬ್ದಾರಿನ ವಹಿಸಬೇಕಾಗಿತ್ತಾ ಹೇಗೆ ಅಂತ? ಡೆಫಿನೆಟ್ಲಿ ವಹಿಸ್ಬೇಕಾಗತ್ತೆ. ಬಿಕಾಸ್ ನೋಡಿ, ಇನ್ನು ನಾನು ಆಲ್ಮೋಸ್ಟ್ 2000 ಇಂದ ಆಸ್ ಎ ಗೈನಕಾಲಜಿಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಗೌರ್ಮೆಂಟ್ ಸೆಟಪ್ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಎಷ್ಟು ನೆಗ್ಲಿಜೆನ್ಸ್ ಇರುತ್ತೆ ಹೆಣ್ಮಕ್ಳಿಗೆ. ಮಾತ್ರೆಗಳು ಗೌರ್ಮೆಂಟ್ ಹಾಸ್ಪಿಟಲ್ ಕೊಟ್ಟ ಮಾತ್ರೆಗಳನ್ನು ಸರಿಯಾಗಿ ನುಂಗಲ್ಲ. ಸೊ ನುಂಗೋರು ಸರಿಯಾಗಿ ಒಂದು ಪೌಷ್ಟಿಕ ಆಹಾರಗಳನ್ನು ತಗೊಳ್ಳೋದಿಲ್ಲ. ಸೊ ವೀಕ್ನೆಸ್ ಇರುತ್ತೆ. ಸೊ 2ನೇ ಮಗು 3ನೇ ಮಗು ಇದ್ದಾಗ ಇನ್ನೂ ವೀಕ್ ಆಗ್ತಾರೆ. ಸಮ್ಟೈಮ್ಸ್ ಸ್ಟ್ರೆಸ್ ರಿಲೇಟೆಡ್ ಇದ್ರಿಂದ ಹೈ BP ಇರುತ್ತೆ, ಅನಿಮಿಕ್ ಇರ್ತಾರೆ. ಬೇರೆ ಡಿಸೀಸಸ್ ಇವಾಗ ಸ್ಟಾರ್ಟ್ ಆಗಿದೆ. ಒಂದ್ ಸೈಡ್ ಅನಿಮಿಕ್ ಅಂತ ನಾವು ಒಂದು ಲೋ ಇದು ಹೇಳ್ತಾ ಇದ್ರೆ, ಇನ್ನೊಂದ್ರಲ್ಲಿ ಇವಾಗ ಡಯಾಬಿಟಿಸ್, ಹೈಪರ್ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಸೊ ಈ ಎರಡು ಲೈಕ್ ನಾಟ್ ಓನ್ಲಿ ಡಾಕ್ಟರ್ಸ್ ಅಂತ ಅನ್ನೋದಕ್ಕಿಂತನೂ ಎಲ್ಲರದು ಪಾಲಿದೆ ಅಂತ ನನ್ಗನ್ಸುತ್ತೆ. ಆಸ್ ಎ ಲೇಡಿ ಪೇಷಂಟ್ ನಮ್ಗೆ ಬಂದಾಗ, ನಮ್ ಡೆಲಿವರಿಗೆ ಬಂದಾಗ ಅವಳು ನಿಷ್ಕಾಳಜಿ ವಹಿಸಿರ್ಲೇನೋ ತನ್ನ ಜೀವನದಲ್ಲಿ 9 ತಿಂಗಳು ಇದರಲ್ಲಿ ಅವಳಿಗೂ ಹೈ ಪ್ರೋಟೀನ್ ಸಿಕ್ಕಿಲ್ವೇನೋ, ಅವಳು ಪೌಷ್ಟಿಕ ಆಹಾರ ತಗೊಂಡಿಲ್ವೇನೋ, ಅವಳ ಬಗ್ಗೆ ಕಾಳಜಿ ತಗೊಂಡಿಲ್ವೇನೋ ಅಂತ ಅನ್ಸುತ್ತೆ. ಎಸ್ ಮೇಡಮ್, ಮಾತಾಡೋಣ. ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ವೆಲ್ಕಮ್ ಮಾಡಿಬಿಡ್ತೀನಿ. ಪ್ರಮುಖವಾಗಿ ಹೋರಾಟಗಾರ್ತಿ ಅಂಜನಗೌಡ ಅವರು ಬಂದಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಮನಃಶಾಸ್ತ್ರಜ್ಞರಾಗಿರುವಂಥ ಮನ್ವಿತಾ ಮಾಸ್ಗೌಡ ಅವರು, ಮೇಡಮ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಅಂಜನ ಅವರೇ, ಇದು ಫಸ್ಟ್ ಟೈಮ್ ಏನಲ್ಲ ನಾವು ಈ ರೀತಿಯ ಡಿಬೇಟ್ ಮಾಡ್ತಾ ಇರೋದು ಅಥವಾ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇರೋದು. ಸುಮಾರು ಬಾರಿ ನಾವು ಡಿಬೇಟ್ ಮಾಡಿದ್ದೀವಿ, ಯಾಕೆ ಪದೇ ಅಲ್ಲಿ ಸಾವಾಗ್ತಾ ಇದೆ, ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂತೇಳಿ. ಅವರು ಕೂಡ ಕುಟುಂಬಸ್ಥರು ಕೂಡ ಹೇಳ್ತಾ ಇದ್ರು ವೈದ್ಯರ ನಿರ್ಲಕ್ಷ್ಯ ಅಂತೇಳಿ. ಬಟ್ ಈಗ ಸಾಬೀತಾಗಿದೆ. ನಿಮ್ಮ ಹೋರಾಟ ಏನು ಈಗ? ಇದೇನು ಅಂದರೆ ಒಂದು ದೊಡ್ಡ ಮಾಫಿಯಾ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಯಾಕೆಂದರೆ ಈ ಒಂದು ಚುಚ್ಚುಮದ್ದು, ಈಗ ನಾವು ಖಾಸಗಿ ಹಾಸ್ಪಿಟ್ಲಿಗೆ ಏನಕ್ಕೆ ಹೋಗಲ್ಲ? ನಮಗೆ ಅಮೌಂಟ್ ಜಾಸ್ತಿ ಆಗುತ್ತೆ. ನಾವೊಂದು ಸರ್ಕಾರಿ ಹಾಸ್ಪಿಟ್ಲಿಗೆ ಹೋದರೆ ನಮಗೆ ಅಮೌಂಟ್ ಕಮ್ಮಿ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹೋಗ್ತಾ ಇರೋದು. ಈಗೇನು ಬಳ್ಳಾರಿನಲ್ಲಿ ಸರಣಿಯವಾಗಿ ಏನು ಬಾಣಂತಿಯರ ಸಾವಾಗ್ತಾ ಬಂತು, ಅದರ ಹಿನ್ನೆಲೆ ನೋಡಿದ್ರೆ, ಏಕೆಂದರೆ ಆ ಮಗು ಮತ್ತು ತಾಯಿ ಆರೋಗ್ಯವಾಗೇ ಇರ್ತಾರೆ. ಆ ಹೆರಿಗೆ ಸಮಯದಲ್ಲಿ ಅವರು ಆರೋಗ್ಯವಾಗಿದ್ದಾರೆ ಅಂತ ಹೇಳ್ತಾರೆ. ಆ ಹೆರಿಗೆ ನಂತರ ಅವರು ಡೆತ್ ಆಗ್ತಾ ಇದೆ ಅಂತ ತೋರಿಸ್ತಾ ಇರೋದು. ಇದರಲ್ಲಿ ಒಂದು ದೊಡ್ಡ ಮಾಫಿಯಾನೇ ಇದೆ. ಯಾಕೆಂದರೆ ಆ ಚುಚ್ಚುಮದ್ದನ್ನು ಕೊಡುವಂಥದ್ದನ್ನೇ ಕಳಪೆ ಒಂದು ಟೆಂಡರ್ನಾಗಿ ಕೊಟ್ಟು, ಆ ಟೆಂಡರ್ನಲ್ಲಿ ಕಳಪೆಯಾಗಿ ಬಂದಿರುವಂಥ ಔಷಧಿಗಳನ್ನ ಇವರಿಗೆ ನೀಡ್ತಾ ಇರೋದ್ರಿಂದನೇ ಅವರಿಗೆ ಇದಾಗ್ತಾ ಇರೋದು, ಸಾವಾಗ್ತಾ ಇರೋದು. ಇದು ರುಜುವಾತಾಗಿದೆ. ಆದ್ರೂ ಕೂಡ ಇದು ಏನು ಹೇಳ್ತಾರೆ ಅವರು, ಒಂದು ಸಲ ಹೇಳ್ತಾರೆ ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಆಗಿದ್ರೆ ನೀವು ಯಾರಿಗೆ ಟೆಂಡರ್ನ ಕೊಟ್ರಿ ಅವ್ರದ್ದು ಒಂದು ಲಿಸ್ಟ್ ಅಂತ ತಗೊಳ್ಳಿ. ನೀವು ಒಂದು ಟೆಂಡರ್ನೇ 3 ಜನ 3 ಹೆಸರಲ್ಲಿ ಟೆಂಡರ್ನ ಹಾಕೊಂಡು ಆ ಟೆಂಡರ್ನ ತಗೊಂಡಿರೋದು. ಈಗೇನು ಆರೋಗ್ಯ ಸಚಿವರು ಹೇಳ್ತಾರೆ ಅದ್ರ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಇಲ್ಲ, ಅದು ಕೇಂದ್ರ ಸರ್ಕಾರ ತಪ್ಪಿರಬೇಕು, ನಮ್ಮದೇನು ಗೊತ್ತೇ ಇಲ್ಲ, ನಮಗೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅನ್ನೋ ಥರ ಮಾತಾಡೋದು ನಿಜವಾಗ್ಲೂ ಒಂದು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅನಿಸುತ್ತೆ. ಯಾಕೆಂದರೆ ಒಂದು ಹೆಣ್ಣಿಗೆ ಒಂದು ಮಹತ್ವವಾದಂಥ ದಿನ ಅಂದರೆ ಅವಳಿಗೆ ತಾಯ್ತನ ಆಗೋದು. ಅದು ತುಂಬ ಮಹತ್ವವಾದದ್ದು. ಆ ಜೀವನದಲ್ಲೇ ಒಂದು ತಾಯ್ತನ ಅನ್ನೋದು ಅದು ಅನುಭವಿಸೋರಿಗೆ ಗೊತ್ತು. ಅಂಥ ಆ ತಾಯಿಯ ಮಗು ಒಂದು ಸಂಬಂಧ ಮುನ್ನವೇ ಅವರು ಮರಣ ಹೊಂದ್ತಾ ಇದ್ದಾರೆ ಅಂದರೆ ಎಂಥ ಒಂದು ನಿರ್ಲಕ್ಷ್ಯ ಈ ಸರ್ಕಾರ ತೋರ್ತಾ ಇದೆ ಅಂತ ಭಾಳ ಬೇಜಾರಾಗ್ತಾ ಇದೆ. ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ. ಯಾಕೆಂದರೆ ಅದು ಒಂದು ಈಗೇನು ಹೇಳಿದರು ಮೇಡಮು, ಅದು ಒಂದು ಚುಚ್ಚುಮದ್ದಿದೆ, ರಿಂಗ್ ಲ್ಯಾಟಿನಿಂಗ್ ಅಂತ ಒಂದು ಲೇಡ್ ಅಂತ ಇದೆ ಅಂತ ಹೇಳಿದ್ರಲ್ಲ, ಆ ಚುಚ್ಚುಮದ್ದನ್ನು ಕೊಟ್ಟಾಗ ಈ ರೀತಿ ಆಗ್ತಾ ಇದೆ ಹೆಣ್ಮಕ್ಳಿಗೆ ಅಂತ ಹೇಳ್ತಾ ಇದ್ದಾರೆ. ಈ ಚುಚ್ಚುಮದ್ದನ್ನು ಕೊಡಬೇಕಾದ್ರೆ ಈ ಒಂದು ಇದನ್ನು ಟೆಂಡರ್ ಮುಖಾಂತರ ಬಿಡುಗಡೆ ಮಾಡ್ತಾ ಇದ್ದಾರೆ. ಇಷ್ಟು ಟೆಂಡರ್ ಕೊಟ್ಟು ಇಷ್ಟು ಇದನ್ನು ಅಲ್ಲೇ ಕಳಿಸ್ಬೇಕು ಅಂತೇಳಿ ಇವರೇ ಕಳಪೆಯಾಗಿ ಕೊಟ್ಟಿರೋದ್ರಿಂದ ಈಗೇನು ಮಾಡ್ತಾರೆ, ಅಲ್ಲಿನ ಅಧಿಕಾರಿಗಳನ್ನ ಅಲ್ಲಿ ಡಾಕ್ಟರ್ಗಳನ್ನ ನೀವು ದೂಷಣೆ ಮಾಡ್ತಾ ಇದ್ದೀರಾ. ಬಟ್ ಇಲ್ಲಿ ಎಲ್ಲಿ ಟೆಂಡರ್ ಕೊಟ್ಟಿದ್ದೀರಾ ಅದನ್ನು ನೀವು ಫಸ್ಟು ಕಂಡುಹಿಡಿಬೇಕು. ಆ ಟೆಂಡರಿಂದ ಬಂದಿರೋದ್ರಿಂದನೇ ಅದನ್ನು ಅವ್ರು ಕೊಟ್ಟಿರೋದು. ಹಂಗಾಗಿ ಅದು ಆಗ್ತಾ ಇರೋದು ಅದು ನೀಟಾಗಿ ಗೊತ್ತಾಗ್ತಾ ಇದೆ. ಯಾಕೆಂದರೆ 1-2 ಸಾವಾದರೆ ಅದು ಆಕಸ್ಮಿಕವಾಗಿ ಅಥವಾ ಹೃದಯಘಾತ ಆಗಿರ್ಬೋದು, ಅಥವಾ ಅವರಿಗೆ ಏನೋ ಡಯಾಬಿಟಿಸ್ ಜಾಸ್ತಿ ಆಗಿರ್ಬೋದು, ಅಥವಾ ಕಿಡ್ನಿಯಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು, ಏನಾದ್ರು ಪ್ರಾಬ್ಲಮ್ ಹೇಳೋಣ. ಸರಣಿಯಾಗಿ ಇಷ್ಟು ಜನ ಸಾಯಬೇಕಾದ್ರೆ ಅಲ್ಲಿ ಒಂದು ಮಾಫಿಯಾ ಇದೆ ಅನ್ನೋದೇ ಗೊತ್ತಾಗ್ತಾ ಇದೆ. ಜನಸಾಮಾನ್ಯರಾದ ನಮಗೆ ಗೊತ್ತಾಗ್ತಾ ಇದೆ ಅಂದ್ರೆ ಸರ್ಕಾರದವರಿಗೆ ಘಟನೆ ಆಯ್ತು ಅಂದ್ರೆ ಓಕೆ, ಪದೇ ಆರೋಪ ಬರ್ತಿದ್ರು ಕೂಡ ಯಾಕೆ ನೀವು ತನಿಖೆ ಮಾಡ್ತಾ ಇಲ್ಲ ಅಂತ ಹೇಳಿ ತನಿಖೆ ಮಾಡಿದ್ರು. ಬಟ್ ಸಿಕ್ಕಾಪಟ್ಟೆ ಡಿಲೇ ಆಯ್ತು ಈ ಪ್ರೋಸೆಸ್. ಹೌದು ವನಿತಾ ಮೇಡಮ್, ಈಗ ಪ್ರಮುಖವಾಗಿ
ಈ ವರದಿಯನ್ನು ನೋಡಾದ ನಂತರ ಹೆಣ್ಮಕ್ಳಿಗೆ ಸಹಜವಾಗಿ ಭಯ ಇರುತ್ತೆ. ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಈ ರೀತಿಯಾಗಿ 70% ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅಲ್ಲ 10 ಜನರ ಪೈಕಿ 7 ಜನ ಇವರ ಬೇಜವಾಬ್ದಾರಿತನದಿಂದ ಸಾವಾಗಿದೆ ಅನ್ನೋದು. ಹಾಗಾದರೆ ಇನ್ಮೇಲೆ ಆ ಮಹಿಳೆ ಅಂದರೆ ಗರ್ಭಿಣಿಯ ಮಹಿಳೆ ಆ ಮಾನಸಿಕವಾಗಿ ಯಾವ ರೀತಿಯಾಗಿ ಸಿದ್ಧರಿರಬೇಕು ಅಂತ? ಗರ್ಭಿಣಿ ಮಹಿಳೆಗೆ ಮೈಯಲ್ಲಿ ಹಾರ್ಮೋನ್ಸ್ ಎಲ್ಲ ಏರುಪೇರು ಆಗ್ತಾ ಇರುತ್ತೆ. ಅವರು ಒಂಥರ ಒಳಗಿನಲ್ಲಿ ಒಂದು ಹೋರಾಟ ನಡೆಸ್ತಾ ಇರ್ತಾರೆ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಊಟ ಸೇರೋದಿಲ್ಲ, ವಾಮಿಟ್ ಆಗುತ್ತೆ, ಮೈಯಲ್ಲಿ ಒಂಥರ ಶಕ್ತಿಹೀನತೆ ಇರುತ್ತೆ, ಮತ್ತು ಮಗು ಇರೋವಂತಹ ಒಂದು ಸ್ಥಿತಿನಲ್ಲಿ ಆಕೆಗೆ ಅಡ್ಡಾಡೋಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ. ಅವ್ರದ್ದೇ ಆದ ಒಂದು ಹೋರಾಟ ಇರುತ್ತೆ, ಖುಷಿನೂ ಇರುತ್ತೆ, ಆದರೆ ಆ ಹೋರಾಟನೂ ಇರುತ್ತೆ. ಅದ್ರ ಜೊತೆಗೆ ಇಂಥ ನ್ಯೂಸ್ ನಮ್ಗೆ ಏನಾದರೂ ಕಿವಿಗೆ ಬಿತ್ತು ಅಂತಂದರೆ ಆಕೆಗೆ ಆ ಶಾಕ್ಗೇನೆ ಆ ಸ್ಟ್ರೆಸ್ಸಿಗೇನೆ ಕೆಲವೊಂದು ಏರುಪೇರು ಶುರು ಆಗಿಬಿಡುತ್ತೆ. ಆಗೂ ಇದೆ ಅಂತ ಅನ್ಕೊತೀನಿ. ಹೌದು. ಆಮೇಲೆ ಪ್ರಿಮೆಚೂರ್ ಬರ್ತ್ ಆಗ್ಬೋದು, ಬೇಗ ಲೇಬರ್ಗೆ ಹೋಗಿ ಮಗು ಬೇಗ ಹುಟ್ಟೋವಂಥದ್ದು. ಮಹಿಳೆಯೇನೋ ಬರ್ತಾಯಿತು ಮಗು ಹುಟ್ಟಿತು ಅಂತಂದರೆ ಆಕೆ ಟ್ರೀಟ್ಮೆಂಟ್ ತೊಗೊಂಡು ಹೊರಗೆ ಬರ್ತಾಳೆ, ಆದರೆ ಆ ಮಗು ಮತ್ತೆ NICU ಕಳಿಸ್ಬೇಕು, ಮತ್ತು ಅದ್ರ ಮೇಲೆ ಫೈನಾನ್ಷಿಯಲ್ ಬರ್ಡನ್ನು, ಇದೆಲ್ಲ ಹೆಣ್ಮಕ್ಳು ಮನಸ್ಸಿನಲ್ಲಿ ಓಡಾಡ್ತಾ ಇರುತ್ತೆ, ಬರ್ತಾ ಇರುತ್ತೆ. ಇದರಿಂದ ಭೀತಿ ಭಯ ಎಲ್ಲನೂ ಹುಟ್ಕೊಳ್ಳುತ್ತೆ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಸರ್, ಒಂದು ಮಿಡಲ್ ಕ್ಲಾಸ್ ಅಪ್ಪರ್ ಮಿಡಲ್ ಕ್ಲಾಸ್ ಹೇಗೋ ಇದರಿಂದ ತಪ್ಪಿಸ್ಕೊಬೋದು, ಬಟ್ ಅವ್ರಿಗೂ ಏನೂ ತಪ್ಪಿದ್ದಲ್ಲ ಇದು. ಆದರೆ ಯಾರು ಬಡವರು ಅಂತ ನಾವು ಕರಿತೀವೋ ಅವ್ರಿಗೆ ಇನ್ಯಾವ ಮಾರ್ಗ ಇದೆ? ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕು ಹೆರಿಗೆಗೆ, ಇನ್ಯಾವ ಮಾರ್ಗನೂ ಇಲ್ಲ. ಅಲ್ಲೂ ಮನೆಯಲ್ಲಿ ಕ್ಲೇಶ ಉಂಟಾಗುತ್ತೆ. ಅಮ್ಮನ ಮನೆ ಕಡೆ ಡೆಲಿವರಿ ಮಾಡಬೇಕು, ಅವರು ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರು ಸರಿ ಇಲ್ಲ. ಗಂಡದ ಮನೆಯವರು ಪ್ರೈವೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂತಾರೆ. ಪ್ರೈವೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೆ ಅವರಲ್ಲಿ ಅಷ್ಟು ಆರ್ಥಿಕವಾಗಿ ಸಾಮರ್ಥ್ಯ ಇರೋದಿಲ್ಲ. ಇದು ಕಾಂಪ್ಲಿಕೇಟೆಡ್ ಒಂದು ಸೈಕಲ್ ಸ್ಟಾರ್ಟ್ ಆಗಿಬಿಡುತ್ತೆ ಸರ್. ಎಲ್ಲನೂ ನೆಗೆಟಿವ್. ಬಟ್ ಹೆಣ್ಮಕ್ಳಲ್ಲಿ ಈ ಥರ ಒಂದು ನ್ಯೂಸ್ ಕೇಳಿದಾಗ ಗರ್ಭಿಣಿ ಆಗಿದ್ದಾಗಲೇ ಅಯ್ಯೋ ನಾನು ಮುಂದೆ ಹೇಗೆ, ಆ ದಿನ ಬಂದಾಗ ಡೆಲಿವರಿ ಹೊತ್ತಿಗೆ ನಾನು ಯಾರ ಮೇಲಾದರೂ ಭಾರ ಆಗ್ಬಿಡ್ತೀನ, ನನ್ನ ಮಗು ಜೀವನ ಹೇಗೆ, ಮನೆಯಲ್ಲಿ ಹೆರಿಗೆ ಆದಮೇಲೆ ಆ ಮಗುನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ, ಮತ್ತು ಈ ಫೈನಾನ್ಷಿಯಲ್ ಬರ್ಡನ್ನ ಹೇಗೆ ಸ್ವೀಕಾರ ಮಾಡ್ತಾರೆ, ಹಲವಾರು ಪ್ರಶ್ನೆ ಮೂಡುತ್ತೆ. ದೇ ವಿಲ್ ಬಿಕಮ್ ವೆರಿ. ಅದೇ ಬೇಸರ ಏನು ಅಂತಂದ್ರೆ ಆ ಮಗು ಕಣ್ಣು ತೆರೆಯುವ ಮುಂಚಿನ ತಾಯಿಯನ್ನು ಕಳ್ಕೊಳ್ಳೋದಿದೆಯಲ್ಲ, ಯಾರ್ದೋ ತಪ್ಪಿಗೆ ಇವರು ಮಾಡಿರುವಂಥ ಎಡವಟ್ಟಿನಿಂದಾಗಿ ಇವರು ಏನು ತಪ್ಪು ಮಾಡಿದ್ರು ಅಂತೇಳಿ ಇಂಥವ್ರಿಗೆ ಏನು ಶಿಕ್ಷೆ ಆಗಬೇಕು ಅಂತ ಈಗ ಏನು ಕ್ರಮವನ್ನು ತೆಗೆದುಕೊಳ್ತಾರೆ? ಏನಾಗಿದೆ ಗೊತ್ತಾ, ಈಗ ಖಾಸಗಿ ಹಾಸ್ಪಿಟ್ಲ್ಗಳಿಗೆ ಒಂದು ಸಿಸೇರಿಯನ್ ಆಗಬೇಕಾದ್ರೆ ಮಿನಿಮಮ್ 33,000ದಿಂದ 40,000 ರೂಪಾಯಿ ಕೊಡಲೇಬೇಕಾಗುತ್ತೆ. ಅವಾಗಲೇ ನಮ್ಮ ಒಂದು ಇದರಲ್ಲೇ ಆ ಥರ ಇತ್ತು. ಬಟ್ ಈಗ ಇನ್ನೂ ಜಾಸ್ತಿ ಆಗಿದೆ ಅಂತ ತಿಳ್ಕೊತೀನಿ ನಾನು. ಪ್ಯಾಕೇಜ್ ಅದೊಂದು ಪ್ಯಾಕೇಜ್ ಮಾಡ್ಕೊಂಡಿದ್ದಾರೆ. ಇಷ್ಟು ಪ್ಯಾಕೇಜ್ ಅನ್ನ ಕೊಟ್ಟು ಗ್ರಾಮೀಣ ಪ್ರದೇಶದವರಾಗ್ಲಿ ಬೇಕು ಅಂತಂದ್ರೆ ಈ ತರ ಪ್ಯಾಕೇಜ್. ಹೌದು. ಹಂಗಾದಾಗ ಅವ್ರು ಅಷ್ಟು ಹಣ ಕೊಟ್ಟು ಮಾಡಿಸ್ಕೊಳ್ಳೋಷ್ಟು ಅವ್ರಿಗೆ ಚೈತನ್ಯ ಇರಲ್ಲ ಅವರಿಗೆ. ಹಾಗಾಗಿ ಸರ್ಕಾರಿ ಆಸ್ಪತ್ರೆನೇ ಅವ್ರು ಹುಡುಕ್ಬೇಕಾಗುತ್ತೆ. ಸರ್ಕಾರಿ ಆಸ್ಪತ್ರೆ ಇಲ್ಲಿ 464 ಇಲ್ಲಿವರೆಗೆ ಏಪ್ರಿಲ್ 1ರಿಂದ 31ರವರೆಗೆ ಡಿಸೆಂಬರ್ 31ರವರೆಗೂ 464 ಇದಾಗಿದೆ, ಡೆತ್ ಆಗಿದೆ. ಅದರಲ್ಲಿ 65% ಬರೀ ಸರ್ಕಾರಿ ಆಸ್ಪತ್ರೆಯಲ್ಲೇ ಡೆತ್ ಆಗಿದೆ. ಇಲ್ಲೇ ಗೊತ್ತಾಗುತ್ತೆ ಮಾಫಿಯಾ ಎಲ್ಲಿ ನಡೀತಾ ಇದೆ. ಇಲ್ಲಿ ದುಡ್ಡು ಕೊಡ್ತಾರೆ, ಸರಿ ಹೋಗುತ್ತೆ, ಅಲ್ಲಿ ದುಡ್ಡು ವಸೂಲಿ ಮಾಡಿ ಅವ್ರು ನೀಟಾಗಿ ಮಾಡಿ ಕಳಿಸ್ತಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಪಾಪ ಇವರಿಗೆ ದುಡ್ಡು ಕೊಡೋ ಶಕ್ತಿ ಇರಲ್ಲ. ಹಂಗಾಗಿ ಅವ್ರು ಕೊಡೋ ಟ್ರೀಟ್ಮೆಂಟ್ನ ಇವ್ರು ತಗೊಳ್ಳೇಬೇಕು. ಅದೇನು ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರ ಮಾಹಿತಿ ಕೂಡ ಇರಲ್ಲ. ಪಾಪ ಅವ್ರಿಗೆಲ್ಲಿ ನಾನು ತಾಯಿ ಆಗ್ತಾ ಇದ್ದೀನಿ ಅನ್ನೋ ಖುಷಿನಲ್ಲಿ ಇರ್ತಾರೆ. ಆ ಖುಷಿನಲ್ಲಿ ಇವರು 1 ನಿಮಿಷಕ್ಕೆ ಆ ಖುಷಿನ ಹಾಳು ಮಾಡ್ತಾ ಇದ್ದಾರೆ. ಇಲ್ಲಿ ಕೇಳಿದರೆ ಆರೋಗ್ಯ ಸಚಿವರು ನಮ್ಗೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ, ನನಗೇನು ಗೊತ್ತಿಲ್ಲ, ನೋಡೋಣ ಅದು ಕೇಂದ್ರ ಸರ್ಕಾರದಲ್ಲಿ ಇಷ್ಟು ಉದಾಸೀನವಾಗಿ ಮಾತಾಡ್ತಾರೆ ಅಂದರೆ ಹೆಣ್ಣುಮಕ್ಳು ಸಾವಾಗಿದ್ದಿಲ್ಲ, ಅವ್ರ ಮನೆಗೆ ನಾವು ಏನು ಉತ್ತರ ಕೊಡಬೇಕು? ಆ ಮಕ್ಕಳಿಗೆ ಏನು ಉತ್ತರ ಕೊಡ್ತೀರಾ ಇವತ್ತು? ಎಸ್ ರೇಣು ಮೇಡಮ್ ಅವರು, ಈಗ ಈ ರೀತಿ ಆಪರೇಷನ್ ಅಂತ ಬಂದಾಗ ವೈದ್ಯರ ಮುಂಜಾಗ್ರತಾ ಕ್ರಮಗಳು ಹೇಗಿರಬೇಕು? ನಾನೊಂದು ಇಲ್ಲಿ ಮುಖ್ಯವಾದ ವಿಷಯನ ಇದ್ರ ಜೊತೆಗೆ ಹೇಳಕ್ ಇಷ್ಟಪಡ್ತೀನಿ. ಸೊ ನಾರ್ಮಲ್ ಡೆಲಿವರಿ ಅನ್ನೋದು ಒಂದು ಡೆಫಿನೇಷನ್ ಇದೆಯಲ್ಲ, ಅದು ನಾರ್ಮಲ್ ಡೆಲಿವರಿ ಆದ್ಮೇಲೆ ಮಾಡಿರೋ ಡೆಫಿನೇಷನ್. ಸೊ ಎಲ್ಲರೂ ನಾವು ಹೇಳ್ತೀವಿ, ಅಥವಾ ನಾವು ಪೇಷಂಟ್ OPD ನೋಡುವಾಗ ಮೇಡಮ್ ನನಗೆ ನಾರ್ಮಲ್ ಡೆಲಿವರಿ ಆಗುತ್ತಾ ಅಂತ ಎಷ್ಟೋ ಜನ ಕೇಳ್ತಾರೆ. ಸೊ ನಾರ್ಮಲ್ ಡೆಲಿವರಿ ಅನ್ನೋ ಡೆಫಿನೇಷನ್ ಮಾಡಿರೋದು ನಾರ್ಮಲ್ ಡೆಲಿವರಿ ಆದ್ಮೇಲೆ. ಸೊ ಅದಕ್ಕಿಂತ ಮೊದಲು ಯಾರಿಗೂ ಹೇಳಕ್ಕಾಗಲ್ಲ, ಬಿಕಾಸ್ ಇವಾಗಿನ ಕಂಡೀಷನ್ನು, ಸೊ ಇವಾಗಿನ ನಮ್ಮ ಮಹಿಳೆಯರ ಹೆಲ್ತ್ ಪ್ಲಸ್ ಅವೈಲಬಿಲಿಟಿ ಆಫ್ ದ ಫೆಸಿಲಿಟಿ ನಮ್ಮ ಹಾಸ್ಪಿಟಲ್ ಅಲ್ಲಿ ಇರುವಾಗ, ಸೊ ಒಂದು 10% 20% ಈ ತರ ನಿಮ್ಗೆ ಈ ಎಕ್ಸಾಮಿನೇಷನ್ ಪೆಲ್ವಿಕ್ ಎಕ್ಸಾಮಿನೇಷನ್ ಮಾಡಿದ್ಮೇಲೆ ನಾವು
ನಿಮ್ಮ ಮಗುನ್ ತಲೆ ಈ ಜಾಗದಲ್ಲಿ ಇದೆ, ಇಷ್ಟು ನಿಮ್ಗೆ ಗರ್ಭಕೋಶದ ಬಾಯಿ ಓಪನ್ ಆಗಿದೆ, ಸೊ ನೀರು ಈ ತರ ಇದೆ, ಚೆನ್ನಾಗಿದೆ ಮಗು ಅಂತ ಸಿಟೀಸ್ ಎಲ್ಲ ಮಾಡಿ ಹೇಳ್ತೀವಿ. ಬಟ್ ನಾರ್ಮಲ್ ಆಗುತ್ತೆ ಅನ್ನೋದು ಹೇಳೋದು ನಾವು ನಾರ್ಮಲ್ ಆದ್ಮೇಲೆ, ಆ ಡೆಫಿನೇಷನ್ ಮಾಡಿರೋದು ಆಫ್ಟರ್ ಡೆಲಿವರಿ ಅನ್ನೋದೇ ನಾರ್ಮಲ್ ಡೆಲಿವರಿ ಅಂತ ಹೇಳೋದು ಅವಾಗ್ಲೇನೆ. ಬಟ್ ಈ ಸಿಜೇರಿಯನ್ಗಳು ಯಾಕೆ ಜಾಸ್ತಿ ಆಗ್ತಾ ಇದೆ? ಸೊ ಇದು 2 ಕಾರಣದಿಂದ, ಆ ಕಡೆಯಿಂದ ಇರ್ಬೋದು, ಆ ಕಡೆ ಅಂದ್ರೆ ನಮ್ಮ ಹೆಣ್ಮಕ್ಳ ಕಡೆಯಿಂದನೂ ಒಂದು ಒತ್ತಡ ಇರ್ಬೋದು, ಪ್ಲಸ್ ಇವಾಗಿನ ಒಂದು ಸ್ಟ್ರೆಸ್ಫುಲ್ ಇದ್ರಲ್ಲಿ ಇವನ್ ಡಾಕ್ಟರ್ಸ್ಗೂ ತಾಳ್ಮೆ ಇಲ್ಲ ಅಥವಾ ಟೈಮ್ ಇಲ್ಲ ಅನ್ನೋ ತರ ಇರ್ಬೋದು. ಬಟ್ ಇವೆರಡೂ ಒಂದು ರೀತಿಯಲ್ಲಿ ನಾವು ಸಮತೋಲನವಾಗಿ ಮಾಡ್ಕೊಂಡಾಗ, ಎಸ್ಪೆಷಲಿ ನಾರ್ಮಲ್ ಡೆಲಿವರಿಗೆ ಮೋಸ್ಟ್ ಆಫ್ ದ ಡಾಕ್ಟರ್ಸ್ ಟ್ರೈ ಮಾಡ್ತಾರೆ. ಬಟ್ ಈ ನೋವನ್ನ ತಡ್ಕೊಳ್ಳೋ ಕೆಪಾಸಿಟಿ ಎಷ್ಟೋ ಜನ ಹೆಣ್ಮಕ್ಳಿಗಿರಲ್ಲ. ಪ್ಲಸ್ ಒಂದೊಂದು ಕಂಡೀಷನ್ ಅಲ್ಲಿ ನಾವು ಸಿಜೇರಿಯನ್ ಮಾಡ್ಲೇಬೇಕಾಗತ್ತೆ. ಹೈ BP ಇದ್ದಾಗ, ಬೇರೆ ಅವ್ರಿಗೆ ಹೆಲ್ತ್ ಕಂಡೀಷನ್ಸ್, ಅವರು ಒಂದು ದೊಡ್ಡ ಜೀವನ ಉಳಿಸ್ಬೇಕು ಅನ್ನೋ ಟೈಮ್ ಅಲ್ಲಿ, ಪ್ಲಸ್ ಒಂದೊಂದ್ಸಲ ಮಗು ಅಲ್ಲೇನೆ ಗರ್ಭಕೋಶದಲ್ಲಿ ಡಿಸ್ಟ್ರೆಸ್ ಇನ್ ದ ಸೆನ್ಸ್ ಅದು ಒಂದು ಕಡಿಮೆ ತೂಕ ಇರ್ಬೋದು, ಅಥವಾ ಹೈ BP, ತಾಯಿಗೆ ಹೈ BP ಇಂದ ಅದಕ್ಕೆ ತೊಂದರೆ ಆಗ್ತಿರ್ಬೋದು. ಒಂದೊಂದ್ಸಲ ಆ ಮಗು ಅಲ್ಲೇನೆ ಮೋಷನ್ ಮಾಡಿ ಕಕ್ಕಸ್ ಮಾಡಿ ಕುಡಿತಾ ಇರುತ್ತೆ. ಸೊ ಅವಾಗ ಹಾರ್ಟ್ ಬೀಟ್ ವೇರಿಯೇಷನ್ ಆದಾಗ ನಾವು ಸಿಜೇರಿಯನ್ ಮಾಡ್ತೀವಿ, ಸಿಜೇರಿಯನ್ ಮಾಡಲ್ಲ ಅಂತಲ್ಲ. ಬಟ್ ಇದು ರೇಟ್ ಜಾಸ್ತಿ ಡೆಫಿನೆಟ್ಲಿ ಆಗಿದೆ, ಬಿಕಾಸ್ ಕಾರಣಗಳು ಎಲ್ಲ ಬೇರೆ ತರ ಇರ್ಬೋದು ಅಥವಾ ಡಿಫ್ರೆಂಟ್ ಆಗಿ ಇದ್ರೂನು ಅದಕ್ಕೆ ಮಲ್ಟಿಪಲ್ ಕಾಲ್ಸ್ ಅಂತ ಹೇಳ್ತೇವೆ. ಸೊ ಇದೇ ಒಂದು ಕಾರಣದಿಂದ ಸಿಜೇರಿಯನ್ ಜಾಸ್ತಿ ಆಗ್ತಿದೆ ಅಂತ ಹೇಳಕ್ ಆಗಲ್ಲ. ಬಿಕಾಸ್ ಒಬೇಸಿಟಿ ಜಾಸ್ತಿ ಆಗ್ತಿದೆ, ಹೈಪರ್ ಟೆನ್ಷನ್ ಜಾಸ್ತಿ ಆಗ್ತಿದೆ, ಡಯಾಬಿಟಿಸ್ ಜಾಸ್ತಿ ಆಗ್ತಾ ಇದೆ. ಸೊ ಜನಕ್ಕೆ ಬೇಗ ಒಂದು ಪೇಷನ್ಸ್ ಇಲ್ದೇನೆ ಸಿಜೇರಿಯನ್ ಪ್ಲಾನ್ ಮಾಡ್ಕೊಂಡೆ ಸಿಜೇರಿಯನ್ ಮಾಡ್ಕೋತಾರೆ. ಸೊ ಇದೆಲ್ಲ ಕಾರಣಗಳಿದೆ. ಸೊ ಇದು ಒಂದು ಪ್ಯಾಕೇಜ್ ಬಗ್ಗೆ ಹೇಳ್ತಾ ಇದ್ರು ಮೇಡಮ್. ಸೊ ಪ್ಯಾಕೇಜ್ ಅನ್ನೋದೂನು ಇಟ್ಸ್ ಲೈಕ್ ಬಿಕಮಿಂಗ್. ಬಟ್ ನನ್ನ ಅನಿಸಿಕೆ ಆಸ್ ಎ ಗೌರ್ಮೆಂಟ್ ಡಾಕ್ಟರ್ ನಾನೇನ್ ಹೇಳಕ್ ಇಷ್ಟಪಡ್ತೇನೆ ಅಂತಂದ್ರೆ, ಸೊ ನಮ್ ಗೌರ್ಮೆಂಟ್ ಫೆಸಿಲಿಟಿ ನಾನು ಹೇಳಿದೆ ಆಗ್ಲೇ, ಹಾಸ್ಪಿಟಲ್ ಅಲ್ಲಿ ಇರೋ ಡಾಕ್ಟರ್ಸ್ ಅಂಡ್ ಪೇಷಂಟ್ ರೇಷೋ ಎಷ್ಟು ಕಡಿಮೆ ಇದೆ. ಸೊ ಇದನ್ನ ಡೆಫಿನೆಟ್ಲಿ ನಮ್ಮ ಒಂದು ಗೌರ್ಮೆಂಟ್ ಒಂದು ಕಿವಿಗೊಟ್ಟು ಇದ್ರ ಬಗ್ಗೆ ಯೋಚನೆ ಮಾಡಿ ಎಷ್ಟು ಡಾಕ್ಟರ್ಸ್ ನಾವು ಅಪಾಯಿಂಟ್ ಮಾಡ್ಬೇಕು, ಎಷ್ಟರ ಮಟ್ಟಿಗೆ ಈ ರೇಷೋನ ಲೈಕ್ ಒಂದು ಲೈಕ್ ಅದರ್ ಕಂಟ್ರೀಸ್, ಅದರ್ ಪಾಪ್ಯುಲೇಷನ್ ಇದ್ದ ಕಂಟ್ರೀಸ್ ನೋಡಿದಾಗ ನಮ್ಮ ಪಾಪ್ಯುಲೇಷನ್ಗೆ ಡೆಫಿನೆಟ್ಲಿ ಪೇಷಂಟ್ ಅಂಡ್ ಡಾಕ್ಟರ್ ರೇಷೋ ತುಂಬಾ ಕಡಿಮೆ ಇದೆ. ಸೊ ಇದರಿಂದನೂ ಒಂದು ಕಾರಣ ಅಂತ ಅನ್ಕೊಳ್ತೇನೆ ನಾನು ಇದೆಲ್ಲ ಆಗಾಕೆ ಅಂತ. ಅಲ್ಲ, ಈ ಇತ್ತೀಚೆಗೆ ಪದೇ ಈ ಆಪರೇಷನ್ ಮಾಡಿಸ್ಕೊಳ್ಳೋದು ಯಾಕೆ ಅಂತ ಹೇಳಿ? ಮೊದಲೆಲ್ಲ ಮೊದಲೆಲ್ಲ ನಾರ್ಮಲ್ ಇರ್ತಿತ್ತು, ಬಟ್ ಇತ್ತೀಚೆಗೆ ಏನೇ ಆದ್ರೂ ಕೂಡ ಇಲ್ಲ ಆಪರೇಷನ್ ಮಾಡ್ಲೇಬೇಕು, ಸಿಜೇರಿಯನ್ ಆಗ್ಲೇಬೇಕು ಅನ್ನೋದು. ಹೌದು ಆಪರೇಷನ್ ಏನಕ್ ಮಾಡ್ತಾ ಇದಾರೆ ಅನ್ನೋದು ಒಂದ್ ಸೈಡ್ ಆದ್ರೆ, ಏನೇನ್ ಕಾರಣಕ್ ಮಾಡ್ತಾ ಇದಾರೆ, ಸೊ ಮಲ್ಟಿಪಲ್ ಕಾಲ್ಸ್ ಅಂತ ನಾನು ಹೇಳ್ದೆ. ಅದರಲ್ಲಿ ಒಂದು ನಾರ್ಮಲ್ ಪೇನ್ ತಡ್ಕೊಳ್ಳೋ ಕೆಪಾಸಿಟಿ ನಮ್ಮ ಹೆಣ್ಮಕ್ಳಲ್ಲಿ ಕಡಿಮೆ ಆಗ್ತಾ ಇದೆ. ಸೊ ಪ್ಲಸ್ ಮೊದಲು ಕೆಲಸ ಮಾಡ್ತಾ ಇದ್ವಿ ನಾವು ಮನೆಯಲ್ಲಿ. ಸೊ ನನಗಿನ್ನೂ ನೆನಪಿದೆ, ಊರಲ್ಲಿ ನಮ್ಮ ತಾಯಿ, ನಮ್ಮ ಚಿಕ್ಕಮ್ಮಂದ್ರು, ನಮ್ಮ ದೊಡ್ಡಮ್ಮಂದ್ರು ಕುಟ್ಟೋದು, ಬೀಸೋದು ಅದೆಲ್ಲಾನು ಮಾಡ್ತಾ ಇದ್ರು. ಸೊ ಇವನ್ ಪ್ರೆಗ್ನೆಂಟ್ ಸ್ಟೇಟ್ ಅಲ್ಲಿ ಸ್ವಲ್ಪ ಅವ್ರು ಆಕ್ಟಿವ್ ಆಗಿರ್ತಾ ಇದ್ರು. ಇವಾಗ ಪ್ರೆಗ್ನೆಂಟ್ ಆದ್ರೆ ಸಾಕು, ಬೆಡ್ ಬಿಟ್ಟು ಕೆಳಗಡೆ ಇಡೋ ತರ ಇರೋದಿಲ್ಲ. ಪ್ಲಸ್ ಎಲ್ಲ ಮಷಿನ್ಗಳು ಬಂದ್ಬಿಟ್ಟಿದೆ ನಮಗೆ. ಸೊ ನಮ್ಮ ವ್ಯಾಯಾಮ, ನಮ್ಮ ಬಾಡಿಗಿರೋ ವ್ಯಾಯಾಮ ಕಡಿಮೆ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ಒಂದು ಡೆಲಿವರಿ ಮಾಡ್ಕೋಬೇಕು ಅನ್ನೋ ಮನಸ್ಸು ನಮ್ಮ ಹೆಣ್ಮಕ್ಳಿಗೂ ಕಡಿಮೆ ಇದೆ. ಪ್ಲಸ್ ಪೇಷನ್ಸ್ ಇಂದ ಡೆಲಿವರಿ ಮಾಡಿಸ್ಬೇಕು ಅನ್ನೋ ಒಂದು ಇದನ್ನು ನಮ್ಮ ಡಾಕ್ಟರ್ಸ್ ಅಲ್ಲೂ ಕಡಿಮೆ ಆಗಿದೆ ಅಂತ ಅನಿಸ್ತಿದೆ. ನಾನು ಗೌರ್ಮೆಂಟ್ ಡಾಕ್ಟರ್, ಡೆಫಿನೆಟ್ಲಿ ನಾನು ಇದನ್ನ ಹೇಳಕ್ಕೂ ಇಷ್ಟಪಡ್ತೀನಿ. ಈಗ ಆಯ್ತು, ಈಗ ಹಂಗೆ ಹೇಳದ್ಮೇಲೆ ಪ್ರಮುಖವಾಗಿ ಇಲ್ಲಿ ವರದಿ ಬಂದಿರೋದು 70ರಷ್ಟು, 10%, 5% ಏನಿರಲಿಲ್ಲ. ಅಂದರೆ ವೈದ್ಯಾಧಿಕಾರಿಗಳ ಬೇಜವಾಬ್ದಾರಿ ಅನ್ನೋದು, ಅಂದರೆ ಅವರು ಜವಾಬ್ದಾರಿಯಿಂದ ಏನಾದರೂ ಆಪರೇಷನ್ ಮಾಡಿದ್ದೇ ಆದಲ್ಲಿ ಪ್ರಾಣವನ್ನು ಉಳಿಸಬಹುದಾಗಿತ್ತು ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. 70%. ಸೊ ಹಂಗಿದ್ದಾಗ ಅಂದರೆ ಇವರಿಗೆ ಸಿಗಬೇಕಾಗಿರೋದು ವ್ಯವಸ್ಥೆ ಸಿಗ್ತಾ ಇಲ್ಲ ಅಂತಾನ, ಅಥವಾ ಏನು ನಡೀತಾ ಇದೆ ಅಂತ ಹೇಳಿ? ಸರ್, ಜಿ ಕನ್ನಡ ಯಾವುದಾದ್ರೂ ಒಂದು ಅಟ್ಲೀಸ್ಟ್ ಬೆಂಗಳೂರಲ್ಲಿ ಇರೋವಂತಹ ಹೆರಿಗೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಏನಾದರೂ ಫುಟೇಜ್ ತಗೊಂಡ್ರೆ ನೀವು ನೋಡ್ತೀರಾ, ಕೆಲವೊಂದರಲ್ಲಿ ಬೇಸಿಕ್ ಫೆಸಿಲಿಟಿ ಇದೆ ಸರ್. ಬೆಡ್ಡೇ ಇಲ್ಲ, ಮಲಗಿಸಿದ್ದಾರೆ, ನಿಮ್ಮ ಮಾಧ್ಯಮಗಳಲ್ಲೇ ತೋರಿಸಿದ್ದಾರೆ ಅದನ್ನು. ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲೂ ಅಷ್ಟೇ ಎಷ್ಟೊಂದ್ಸಲಿ ಗೊತ್ತಾಗಿದೆ ಬೇಸಿಕ್ ಫೆಸಿಲಿಟಿ. ಇನ್ನು ನೀವು ಸಿಸೇರಿಯನ್ಗೆ ಬೇಕಾಗಿರೋಂತಹ ಆ ಒಂದು ಆ ವಾತಾವರಣ, ಅಂದರೆ ವಿತೌಟ್ ಜರ್ಮ್ಸ್, ಇನ್ಫೆಕ್ಷನ್ಸ್ ಆಗಬಾರ್ದು, ಆ ಥರ OTನ ಮೇಂಟೈನ್ ಮಾಡಬೇಕು, ಲೈಟ್ ಇರಬೇಕು, ಅಲ್ಲಿ ಕಂಡೀಷನ್ಸ್ ಆ ಥರ ಇರಬೇಕು. ಅದೆಲ್ಲ ಇದೆಯಾ? ಸ್ಟೇಟ್ ಆಫ್ ದಿ ಆರ್ಟ್ ಟೆಕ್ನಾಲಜಿ ಗವರ್ಮೆಂಟ್ ಹಾಸ್ಪಿಟಲ್ ಅಂತ ಹೇಳ್ತಾರೆ, ಎಲ್ಲಿದೆ ಸರ್? ಆಮೇಲೆ ಮೇಡಮ್ ಹೇಳ್ದಂಗೆ ಆ ರೇಷಿಯೋ ಇದೆಯಲ್ಲ, ಡಾಕ್ಟರ್ ಪೇಷಂಟ್ ರೇಷಿಯೋ, ಹೌದು ಅದು ತುಂಬ ಡಿವೈಡ್ ಆಗಿದೆ. ಆದರೆ ಇದಕ್ಕೆ ಒಂದು ಸ್ಟೆಪ್ ಹಿಂದೆ ಹೋಗೋಣ. ಎಷ್ಟು ಮೆಡಿಕಲ್ ಕಾಲೇಜಲ್ಲಿ ಫೀಸು ಅಫೋರ್ಡಬಲ್ ಆಗಿದೆ? ಎಷ್ಟು ಜನ ಮೆಡಿಕಲ್ ಓದೋದು ಜನರ ಸೇವೆಗೆ ಅಂತ ಓದ್ತಾ ಇದ್ದಾರೆ, ಅಲ್ಲಿ ದುಡ್ಡು ಖರ್ಚು ಮಾಡಿರ್ತಾರೆ, ಇನ್ನೊಂದು ಕಡೆ ದುಡ್ಡು ಮಾಡ್ಕೊಬೇಕಾಗತ್ತೆ.
ಇವ್ರು ಹೇಳ್ದಂಗೆ ಎಲ್ಲ ಒಂದು ಮಾಫಿಯಾ. ಇದ್ರ ಮಧ್ಯ ಸಿಗಾಕೊಂಡು ಒದ್ದಾಡ್ತಾ ಇರೋದು ಜನಸಾಮಾನ್ಯರು. ನಮ್ಮ ತಪ್ಪೇನಿದೆ? ಅದರಲ್ಲೂ ಪಾಪ ಬಡವರಿಗೆ ಕೆಲವರು ಓದು ಇರೋದಿಲ್ಲ. ಸಣ್ಣ ವಯಸ್ಸಲ್ಲೇನೆ ಸಣ್ಣ ವಯಸ್ಸಲ್ಲೇ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ರೀತಿಯ ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದು ಅಂದ್ರೆ ಅವರಿಗೆ ಇದ್ರ ಬಗ್ಗೆ ಜಾಗೃತಿ ಇಲ್ಲದೆ ಇರೋದು. ಜಾಗೃತಿ ಕಡಿಮೆ ಇದೆ. ಯಾಕಂದ್ರೆ ಈಗ ಏನಾಗಿದೆ ಅಂದ್ರೆ ಈ ಸರ್ಕಾರಕ್ಕೆ ಸಂಪನ್ಮೂಲಗಳ ಕ್ರೋಢೀಕರಣಕ್ಕೆ ಇದೊಂದು ದಾರಿ ಮಾಡ್ಕೊಂಡು, ಇನ್ಯಾವುದು ಕ್ರೋಢೀಕರಣನೇ ಇಲ್ವಾ ನಿಮಗೆ? ಸಂಪನ್ಮೂಲಕ್ಕೆ ಈ ಒಂದು ಆಸ್ಪತ್ರೆಗಳಿಂದ ಹಣವನ್ನ ವಸೂಲಿ ಮಾಡುವಂಥದ್ದು. ಅದೇ ನಾರ್ಮಲ್ ಆದ್ರೆ ಅಷ್ಟೊಂದು ದುಡ್ಡು ಕೊಡಕ್ಕಾಗಲ್ಲ. ಅದಕ್ಕೆ ನಮ್ಮ ಸಿಸೇರಿಯನ್ ಅಂದ್ರೆ ಕೊಟ್ಟೆ ಕೊಡ್ತಾರೆ, ನಾರ್ಮಲ್ ಮಾಡಕ್ಕೆ ಬಿಡಲ್ಲ ಈ ಜನ. ಆಕ್ಚುಲಿ ಅಲ್ಲಿ ಡಾಕ್ಟರ್ ಒಬ್ರು ಒಂದು ಮಾತು ಹೇಳಿದ್ರು, ಇವಾಗಿನ ಹೆಣ್ಮಕ್ಳಿಗೆ ಪೇಯ್ನು ತಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಅಂತ. ಅದನ್ನ ಅಡ್ವೈಸ್ ಮಾಡೋದು ಡಾಕ್ಟರೇ. ಎಪಿಡ್ಯೂರಲ್ ತಗೊಂಡ್ಬಿಡಿ, ನಿಮ್ಗೆ ಪೇನ್ ಗೊತ್ತಾಗೋದಿಲ್ಲ, ಈಸಿ ಆಗುತ್ತೆ. ಈಸಿ ಅಂದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಫಸ್ಟ್ ಹೆಜ್ಜೆ ತಪ್ಸದ್ ಯಾರು? ಆಮೇಲೆ ಸರ್ ನನಗೂ ಎಪಿಡ್ಯೂರಲ್ ಕೊಟ್ಟಿದ್ರು, ಆದ್ರೆ ನನಗೆ ವರ್ಕೇ ಆಗ್ಲಿಲ್ಲ. ಆ ಕಡೆ ಹೆರಿಗೆ ನೋವು ಬಂತು, ಈ ಕಡೆ ಎಪಿಡ್ಯೂರಲ್ಲು ಮ್ಯಾಕ್ಸಿಮಮ್ ಡೋಸ್ ಕೊಟ್ಟರು, ನಂಗೆ ವರ್ಕ್ ಆಗಲಿಲ್ಲ. ನಾನು ನಾರ್ಮಲ್ ಡೆಲಿವರಿ, ನನ್ನ ಕೇಸೇ ಹೇಳ್ತಾ ಇದ್ದೀನಿ, ನಾರ್ಮಲ್ ಡೆಲಿವರಿಗೆ ಹೋಗಿ ಕೊನೆಗೆ ಸಿಸೇರಿಯನ್ ಆಯಿತು. ಓಕೆ, ಸಿಸೇರಿಯನ್ ಟೈಮ್ನಲ್ಲಿ ನನಗೆ ಎಲ್ಲೋ ಒಂದು ರಾಂಗ್ ಕಟ್ಟಾಗಿ ಸುಮಾರು 1 ಲೀಟ್ರು ಬ್ಲಡ್ಡು ಹಾಗೆ ಹರಿದು ಹೋಯ್ತು. ನನಗೆ ಡೆಲಿವರಿ ಆದಮೇಲೆ ಎದ್ದು ನಿಂತ್ಕೊಳ್ಳೋಕ್ಕೂ ತಾಕತ್ತಿರಲಿಲ್ಲ, ಕೂತ್ಕೊಳ್ಳೋಕ್ಕೂ ತಾಕತ್ತಿಲ್ಲ. 1 ಲೀಟ್ರ್ ಬ್ಲಡ್ ಹೋಗಿದೆ ಅಂತಂದರೆ ಲೆಕ್ಕ ಹಾಕಿ. ಇದು ಬೆಂಗಳೂರಿನ ಒಂದು ಪ್ರಖ್ಯಾತಿವಾಗಿರುವಂತಹ ಒಂದು ಮಾಫಿಯಾನೇ ಮಾಡ್ಕೊಂಡಿದ್ದಾರೆ ಇನ್ ದ ಹಾಸ್ಪಿಟಲ್. ಸರ್, ಒಂದು ಸ್ಮಾಲ್ ಐ ವಾಂಟ್ ಟು ಗಿವ್ ಅನ್ ಇನ್ಫಾರ್ಮೇಶನ್. 2011ನಲ್ಲಿ 2011ರಲ್ಲಿ ಒಂದು ಸಿಸೇರಿಯನ್ ಆಪರೇಷನ್ ಆಗುತ್ತೆ ಬೆಂಗಳೂರಲ್ಲಿ. ಆಪರೇಷನ್ ನಡೀತಾ ಇದೆ, ಅವಳಿ ಜವಳಿ ಮಕ್ಕಳು, ತುಂಬ ಸೆನ್ಸಿಟಿವ್ ಕೇಸು. ಆಪರೇಷನ್ ನಡೀತಾ ಇದೆ, ಆಪರೇಷನ್ ಮಧ್ಯದಲ್ಲಿ ಆಪರೇಷನ್ ಥಿಯೇಟರಲ್ಲಿ ಕರೆಂಟ್ ಹೋಯ್ತು. ಬ್ಯಾಕಪ್ ಏನು ಹೇಳ್ತಾರೆ ಅದಕ್ಕೆ? ಅದು ಜನರೇಟರ್ ಆನ್ ಮಾಡೋದಕ್ಕೆ ಪೆಟ್ರೋಲ್ ಇಲ್ಲ. ಅವರ ಯಜಮಾನರು ಆಟೋ ಡ್ರೈವರು. ಆತ ಹತ್ರದ ಪೆಟ್ರೋಲ್ ಬಂಕ್ಗೆ ಹೋಗ್ಬಿಟ್ಟು 1 ಲೀಟ್ರ್ ಪೆಟ್ರೋಲ್ ತೊಗೊಂಡ್ಬಿಟ್ಟು ಆನ್ ಮಾಡಿದ್ಮೇಲೆ ಸರ್ಜರಿ ಕಂಟಿನ್ಯೂ ಆಯಿತು. ಆ ಮಧ್ಯದಲ್ಲಿ ಇನ್ನೊಂದು ಮಗು ಏನೋ ಸ್ವಲ್ಪ ಕ್ರಿಟಿಕಲ್ ಕಂಡೀಷನ್ ಇತ್ತು, ಸಿಗಾಕೊಂಡಿತ್ತು ಅಂತ ಎಲ್ಲ ಆಪ್ರೇಷನ್ ಮಾಡಿ ತೆಗೆದ್ರು. ಆದರೆ ಆ ಹೆಣ್ಣಿಗೆ ಆ ಮಧ್ಯದಲ್ಲಿ ಎಷ್ಟು ಸುಮಾರು 15-20 ನಿಮಿಷ ಅದು ಅನಸ್ತೇಷಿಯಾ ಬೇರೆ ಕೊಟ್ಟಿರ್ತಾರೆ. ಓಪನ್ ಆಗಿದೆ. ಎಷ್ಟು ಇನ್ಫೆಕ್ಷನ್ ಆಗಿರ್ಬೋದು. ಆಕೆಗೆ ಸುಮಾರು 2 ವರ್ಷ ಹಿಡಿತು ಪುನಃ ವಾಪಸ್ಸು ನಾರ್ಮಲ್ ಬರೋದಕ್ಕೆ. ಆ ಮಕ್ಕಳು ಎತ್ತ ಆಡಿಸ್ಲಿಲ್ಲ. ಆ ತಾಯಿಗೆ ಎಷ್ಟು ಗಿಲ್ಟ್ ಇದೆ ಗೊತ್ತಾ ಸರ್? ಚಿಕ್ಕ ಮಗು ಇದ್ದಾಗ ನಾನು ಎತ್ತ ಆಡಿಸ್ಲಿಲ್ಲ, ನನ್ನ ಮಕ್ಕಳಿಗೆ ನನ್ನ ಒಂದು ಆ ಮಾತೃತ್ವದ ಇದು ಸಿಕ್ಕಲಿಲ್ಲ ಅಂತ. ಈ ಥರ ಕೇಸಸ್ ಇರುತ್ತೆ. 2017-18 8ನೇ ತಿಂಗಳಲ್ಲಿ ಡಯಾಗ್ನೈಸ್ ಮಾಡ್ತಾರೆ. ಮಗುಗೆ ಬಾಯಿ ಮತ್ತು ಮೂಗು ಸೇರಿ ಒಂದೇ ಒಂದು ಹೋಲ್ ಇದೆ. 8ನೇ ತಿಂಗಳಲ್ಲಿ ಮಗುನ ಡ್ರಾಪ್ ಮಾಡಬೇಕಾಗಿ ಬಂತು. ಆ ಪೇರೆಂಟ್ಸು ಅಂದರೆ ಇವತ್ತಿನ ಪೇರೆಂಟ್ಸ್ ಅವರೆಲ್ಲ ಅಡ್ವಾನ್ಸ್ ಸ್ಟೇಜು. ಮುಂಚೆ ಎಲ್ಲ 18-19, ಇವತ್ತಿನ ಪೇರೆಂಟ್ಸು ಇವತ್ತು ತನಕ ಅವ್ರಿಗೆ ಇನ್ನೊಂದು ಮಗು ಆಗಿಲ್ಲ. ಬಿಕಾಸ್ ದೇ ಆರ್ ಅಂಡರ್ ಡಿಪ್ರೆಷನ್. 2019ರಲ್ಲಿ ಒಂದು ಸಿಸೇರಿಯನ್ ಆಪ್ರೇಷನ್ ಆಗುತ್ತೆ. ಆಪ್ರೇಷನ್ ಆದಮೇಲೆ ಎಷ್ಟು ಬ್ಯಾಡ್ ಕೇಸ್ ಆಫ್ ಇನ್ಫೆಕ್ಷನ್ ಅಂತಂದರೆ ಆ ಹೆಣ್ಣನ್ನು ಮನೆಗೆ ಕಳಿಸ್ತಾರೆ. ಮನೆಗೆ ಕಳಿಸಿ ತಾಯಿ ಅಂದರೆ ಅಜ್ಜಿ ಮತ್ತು ಮಗಳು ಮತ್ತು ಮೊಮ್ಮಗ 3 ಜನನೂ ಒಂದೇ ಮನೆಯಲ್ಲಿ. ಆ ತಾಯಿನ ನೋಡ್ಕೊಳ್ಳೋದಕ್ಕೆ ಅವರ ತಾಯಿ ಎಂಥ ಹರಸಾಹಸ ಪಟ್ಟಿದ್ದಾರೆ ಅಂತಂದರೆ, ಇದು ಫುಲ್ ಓಪನ್ ಇತ್ತು, ವೂಂಡನ್ನು ಡ್ರೆಸ್ ಮಾಡಬೇಕಿತ್ತು, ವಾರಕ್ಕೊಂದಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡು ಬರಬೇಕಿತ್ತು. ಇದು ನಾನು ನೋಡಿರೋದು, ನಾನು ಗೊತ್ತಿರೋರೇನೆ. ಆಮೇಲೆ 2022ರಲ್ಲಿ ಗುಲ್ಬರ್ಗಾನಲ್ಲಿ ಒಂದು ಹೆರಿಗೆ ಆಗುತ್ತೆ. ಹೆರಿಗೆ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ತುಂಬ ಬಡ ಮಹಿಳೆ. ಮನೆಗೆ ಬಂದಾದಮೇಲೆ ವಾಪಸ್ಸು ಚೆಕಪ್ಪಿಗೆ ಹೋಗ್ತೀವಲ್ಲ, ಫಸ್ಟ್ ಚೆಕಪ್ಪು, ಆ ಚೆಕಪ್ಪಲ್ಲಿ ಮೆಡಿಸನ್ ಇಲ್ಲ ಹೋಗಿ ಅಂತ ಕಳಿಸಿದ್ದಾರೆ. ಮೆಡಿಸನ್ ಸಿಕ್ಕಿಲ್ಲ. ಅವ್ರದ್ದು ಯಾವುದೋ ಒಂದು ಹಳ್ಳಿ, ವಾಪಸ್ ಬರೋಕ್ಕೆ ಆಗಿಲ್ಲ. ಚೆಕಪ್ಪಿಗೂ ಇನ್ನೊಂದ್ಸಲಿ ಬರೋಕ್ಕಾಗಲಿಲ್ಲ. ಮಹಿಳೆ ತೀರ್ಕೊಂಡ್ರು. ಇನ್ನು 2024ರಲ್ಲಿ ಹೋದ ವರ್ಷ ಅದು ಸರಣಿ, ಅದು ಸರಣಿ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಇದಕ್ಕೆ ಹೋಗಿದ್ರು ಚೆಕಪ್ಗೆ. ಆಕೆ ಇನ್ನು ಗರ್ಭಿಣಿ. ಆದರೆ ಆಪ್ರೇಷನ್ ಮಾತ್ರ ನಾವಿಲ್ಲಿ ಮಾಡಿಸ್ಕೊಡೋದಿಲ್ಲ ಅಂತ ಲೋಕಲ್ಲು ಹೆಚ್ಚಿಗೆ ದುಡ್ಡು ಕೊಟ್ಟು ಬಡವರು ಹೋಗ್ಬಿಟ್ಟು ಅಂಥ ಒಂದು ಹಾಸ್ಪಿಟ್ಲಲ್ಲಿ ಹೆರಿಗೆ ಮಾಡಿಸ್ಕೊಂಡ್ರು. ಇದಕ್ಕೆಲ್ಲ ಯಾಕೆ ಕಾರಣ ಅಂತ ಯೋಚನೆ ಮಾಡಬೇಕು. ಕಳೆದ ವರ್ಷದಿಂದ ಅದನ್ನೇ ಹೇಳ್ತಾ ಇರೋದು, ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಅಂತೇಳಿ. ಅಲ್ಲ, ಎಚ್ಚೆತ್ಕೊಂಡು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಆರ್ಥಿಕವಾಗಿ ಅದು ಹೊರೆ ಅವ್ರಿಗೆ. ಹೌದೌದು.
ಅಲ್ವಾ? ಎಸ್, ಮಾತ್ರ ಬ್ರೇಕ್ನ ಸಮಯ ಆಗಿದೆ. ಈ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ರೀತಿಯ ಸಮಸ್ಯೆ ಆಗಿದೆ ಅನ್ನೋದು ಕನ್ಫರ್ಮ್ ಆಗಿದೆ. ಹಾಗಾದರೆ ಈ ವೈದ್ಯರಿಗೆ ನೋಟಿಸ್ ಕೊಟ್ಟಿದ್ದಾರಲ್ಲ, ಅವರಿಗೆ ಏನು ಶಿಕ್ಷೆ ಆಗುತ್ತೆ? ಜೊತೆಗೆ ಪ್ರಾಣವನ್ನು ಕಳೆದುಕೊಂಡಿದ್ದಾರಲ್ಲ, ಅವರಿಗೆ ಪರಿಹಾರ ಏನು? ರೇಣು ಮೇಡಮ್ ಅವರು, ಈಗ ಪ್ರಮುಖವಾಗಿ ಈ ಸಮಯದಲ್ಲಿ ಅಂದರೆ ಸಿಸೇರಿಯನ್ ಮಾಡುವಂಥ ಟೈಮಲ್ಲಿ ಎಂಥ ಡಾಕ್ಟರ್ಗಳು ಬೇಕಾಗುತ್ತೆ? ಜೊತೆಗೆ ಹಾಸ್ಪಿಟಲಲ್ಲಿ ಬೇಕಾಗಿರುವಂಥ ವ್ಯವಸ್ಥೆ ಇದೆಯಾ ಈಗಲೂ? ಸಿಸೇರಿಯನ್ ಮಾಡಬೇಕು ಅಂದಾಗ ಡೆಫಿನೆಟ್ಲಿ ದ ಕ್ವಾಲಿಫೈಡ್ ಗೈನಕಾಲಜಿಸ್ಟ್ ಅಂತ ಹೇಳ್ತೀವಿ, ಆಬ್ಸ್ಟ್ರಿಷನ್ ಅಂತ ಹೇಳ್ತೀವಿ. ಸೊ ಒಂದು ಸ್ಪೆಷಲೈಸೇಷನ್ ಮಾಡ್ಕೊಂಡು ಡಾಕ್ಟರ್ ಇರ್ಲೇಬೇಕಾಗುತ್ತೆ, ಅನಸ್ಥೆಟಿಸ್ಟ್ ಇರ್ಲೇಬೇಕಾಗುತ್ತೆ. ಮೇನ್ ಆಗಿ ನಮ್ಗೆ ಬ್ಲಡ್ ರೆಡಿ ಇರ್ಬೇಕಾಗುತ್ತೆ. ಪ್ಲಸ್ ಇವನ್ ಒಂದೊಂದ್ಸಲ ನಾವ್ ಇವಾಗ ಆಪರೇಷನ್ ಮಾಡುವಾಗ ಮಗುಗೆ ಏನಾದ್ರು ತೊಂದರೆ ಇದೆ ಅನ್ಕೊಂಡು ನಾವು ಆಪರೇಷನ್ ಮಾಡುವಾಗ ಮಕ್ಕಳ ಡಾಕ್ಟರ್ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಸೊ ನಾವ್ ಇವಾಗ ತಾಯಿ ಜೀವನ ಪ್ಲಸ್ ಮಗುಂದು ಅಲ್ಲಿ ಸಿಸೇರಿಯನ್ ಅನ್ನೋದು ಈಗ 2 ಜೀವದ ಬಗ್ಗೆ ನಾವು ಯೋಚನೆ ಮಾಡ್ಕೊಂಡು ಆಪರೇಷನ್ ಸ್ಟಾರ್ಟ್ ಮಾಡಿರ್ತೀವಿ. ಸೊ ಆ ಸಮಯದಲ್ಲಿ ಈ 4 ಜನ ಮೇನ್ ಡಾಕ್ಟರ್ಸ್ ಬೇಕಾಗುತ್ತೆ. ಪ್ಲಸ್ ವೆಲ್ ಸೆಟಪ್, ಆಕ್ಸಿಜನ್ ಇರೋದು, ಒಂದು ನಮ್ಮ ಎಲ್ಲ ಇನ್ಸ್ಟ್ರೂಮೆಂಟ್ ಇರೋ ಹಾಸ್ಪಿಟ್ಲು. ಸೊ ಇದೆಲ್ಲಾನು ಇದ್ದಲೇನೆ ಮಾಡ್ಬೇಕು ಅಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಡೆಫಿನೆಟ್ಲಿ ಇದೆಲ್ಲ ನಡೆಯುತ್ತೆ. ಬಟ್ ಈಗ ಮೇಡಮ್ ಹೇಳೋ ಪ್ರಕಾರ ಎಲ್ಲೆಲ್ಲೋ ಒಂದೊಂದು ಲೊಕೇಶನ್ ಅಲ್ಲಿ ಈ ತರ ಕಾರಣಗಳು, ಒಂದೊಂದು ಅಡಚಣೆಗಳಾಗಿ ಏನೇನೋ ತೊಂದರೆಗಳು ಆಗ್ತಾ ಇರುತ್ತೆ. ಒಂದೊಂದ್ಸಲ ಅದು ಕಣ್ಣಿಗೆ ಬರುತ್ತೆ, ಒಂದೊಂದ್ಸಲ ಬರೋದಿಲ್ಲ. ಡೆಫಿನೆಟ್ಲಿ ಇದೆಲ್ಲಾನು ಇದ್ದಲ್ಲೇ ನಾವು ಆಪರೇಷನ್ ಮಾಡ್ಬೇಕಂತ ರೂಲ್ಸ್ ಇದೆ. ಮೇಡಮ್, ಈಗ ನೀವು ಒಪ್ಕೊಳ್ತೀರಾ ಇದೊಂದು ಮಾಫಿಯಾ ಅಂತ ಹೇಳಿ? ಮಾಫಿಯಾ ಅಂತ ಹೇಳಕ್ಕೆ ದೊಡ್ಡ ಮಾತು ಅನ್ಸುತ್ತೆ ನನ್ಗೆ. ಸೊ ಮಾಫಿಯಾ ಅನ್ನೋದು ಒಂದು ಇಟ್ಸ್ ಡೆಫಿನೆಟ್ಲಿ ಇಟ್ಸ್ ಅ ಬಿಗ್ ವರ್ಡ್. ಸೊ ಅದ್ರ ಬಗ್ಗೆ ನನ್ಗೆ ಅಷ್ಟು ಡೆಫಿನೆಟ್ಲಿ ಮಾಹಿತಿ ನನ್ನ ನಾಲೆಜ್ ಅಲ್ಲಿ ಇಲ್ಲ. ಇದು ಮಾಫಿಯಾ ಅಂತ ಅನ್ಸ್ತಾ ಇಲ್ಲ. ಬಟ್ ಇರ್ಬೋದು, ಒಳಗಡೆ ಒಂದು ಆಳದಲ್ಲಿ ನೋಡ್ದಾಗಿರ್ಬೋದು. ಬಟ್ ನಾನು ಆಳವಾಗಿ ನೋಡಿದೇನೋ ಅಥವಾ ಇಲ್ಲ ಅನ್ನೋದಕ್ಕಿಂತನೂ ಈ ದೊಡ್ಡ ವರ್ಡ್ ಯೂಸ್ ಮಾಡೋದು ನನಗೆ ಇಷ್ಟ ಇಲ್ಲ. ಅಲ್ಲ, ಕೇಳ್ಬೇಕನ್ಸ್ತು. ಯಾಕಂದ್ರೆ ಆರೋಪ ಬರ್ತಾ ಇರೋದು ಏನು ಅಂತಂದ್ರೆ, ನಾರ್ಮಲ್ ಡೆಲಿವರಿ ಇದ್ರೂ ಕೂಡ ನೀವು ಸಿಸೇರಿಯನ್ ಮಾಡಲೇಬೇಕು ಅಂತ ಹೇಳ್ತಾರಲ್ಲ, ಅಲ್ಲಿ ಅನುಮಾನ ಬರುತ್ತೆ. ಹಂಗಾಗಿ ಡೆಫಿನೆಟ್ಲಿ ಅನುಮಾನ ಇದೆ. ಅನುಮಾನ ಇಲ್ಲ ಅಥವಾ ಅನುಮಾನ ಇಲ್ಲದೆ ಇರ್ಬೇಕು ಅಂತಾನು ಇಲ್ಲ. ಅನುಮಾನ ಡೆಫಿನೆಟ್ಲಿ ಇದೆ. ಬಟ್ ಈಗ ಮಹಿಳೆಯರು ಅಂದರೆ ಗರ್ಭಿಣಿಯರು ಯಾವ ರೀತಿಯಾಗಿ ತಯಾರಿ ಇರಬೇಕು? ಈ ವರದಿಯನ್ನು ಸಹಜವಾಗಿ ಅವ್ರಿಗೆ ಗೊತ್ತಿರುತ್ತೆ. ಈಗ ಸಹಜವಾಗಿ ಭಯ ಇರುತ್ತೆ. ಈ ಡಾಕ್ಟ್ರುಗಳೇ ಸರಿ ಇಲ್ಲ ಅಂತ ಹೇಳಿದಾಗ ಏನು ಮಾಡಬೇಕು ಅಂತೇಳಿ. ಸೊ ಅಂಥವ್ರಿಗೆ ಏನು ಸಜೆಷನ್ ಕೊಡ್ತೀರಿ ನೀವು? ಇಲ್ಲ, ಡಾಕ್ಟರ್ಗಳೇ ಸರಿ ಇಲ್ಲ, ಈ ಸಿಸ್ಟಮೇ ಸರಿ ಇಲ್ಲ, ಈ ಹಾಸ್ಪಿಟಲೇ ಸರಿ ಇಲ್ಲ, ಈ ಗೌರ್ಮೆಂಟ್ ಸಿಸ್ಟಮೇ ಸರಿ ಇಲ್ಲ ಅನ್ನೋದು ಒಂದು ಜನರಲೈಸ್ಡ್ ಮಾತಾಗುತ್ತೆ. ಸೊ ನಾವು ಅದ್ರಲ್ಲಿ ಏನ್ ಭಾಗಿಯಾಗ್ತಾ ಇದ್ದೀವಿ, ನಮ್ಮದು ಒಂದು ಅದರಲ್ಲಿ ಪಾರ್ಟಿಸಿಪೇಷನ್ ಏನಿದೆ ಅಂತ ನಾನು ತಿಳ್ಸಕ್ ಇಷ್ಟಪಡ್ತೀನಿ. ಈಗ ನಾವ್ ಏನೇ ಚೇಂಜ್ ಮಾಡ್ಬೇಕಂದ್ರೆ ಫಸ್ಟ್ ನಾವು ಚೇಂಜ್ ಆಗ್ಬೇಕು. ನಾನು ಅದನ್ನ ಹೇಳೋದು ಮೇಡಮ್, ಏನಿದೆ ಧೈರ್ಯವಾಗಿ ಹೇಳಿ. ನಿಮ್ಮಲ್ಲಿ ಏನೇನು ಸಮಸ್ಯೆ ಇದೆ? ಈಗ ನೀವು ಸಾಕಷ್ಟು ಸಿಸೇರಿಯನ್ ಮಾಡಿದ್ದೀರಾ, ಬಟ್ ಅಲ್ಲಿ ನೀವು ಎದುರಿಸಿರುವಂತಹ ಸಮಸ್ಯೆಗಳು ಏನು ಅಂತೇಳಿ. ಸಮಸ್ಯೆಗಳು ನಾನ್ ಎದುರಿಸಿದ್ದು ಒಂದೊಂದ್ಸಲ ಏನಾಗುತ್ತೆ, ನಾನು ಗೌರ್ಮೆಂಟ್ ಸೆಟಪ್ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಫಸ್ಟ್ ಒಂದು ಸಿಸೇರಿಯನ್ ಮಾಡಿಸ್ಕೊಂಡ್ ಬಂದಿರ್ತಾರೆ. ಸೆಕೆಂಡ್ ಸಿಸೇರಿಯನ್ ಮಿನಿಮಮ್ 5 years ಗ್ಯಾಪ್ ಆದ್ಮೇಲೆ ನಾವು ಸೆಕೆಂಡ್ ಸಿಸೇರಿಯನ್ ಮಾಡ್ಲೇಬೇಕಾಗತ್ತೆ. ಬಿಕಾಸ್ ಗರ್ಭಕೋಶದ ಆ ಕಾಂಟ್ರಾಕ್ಷನ್, ಆ ಪೇನಿಗೆ ಗರ್ಭಕೋಶ ಒಂದೊಂದ್ಸಲ ಒಡೆಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ರಿಪೀಟ್ ಸಿಸೇರಿಯನ್ ಅನ್ನೋದು ಇವಾಗ ಮಾಮೂಲಿ ಆಗ್ಬಿಟ್ಟಿದೆ, ಅಂದ್ರೆ ಮಾಡ್ಲೇಬೇಕನ್ನೋ ತರ ಆಗ್ಬಿಟ್ಟಿದೆ. ಪ್ಲಸ್ ಮೋಸ್ಟ್ ಆಫ್ ದ ಲೇಡೀಸ್, ಮಹಿಳೆಯರು ಮಿನಿಮಮ್ 2 years 3 years ಗ್ಯಾಪ್ ಇಟ್ಕೊಳ್ಳಲ್ಲ. ಒಂದ್ ಸಿಸೇರಿಯನ್ ಆಗಿರುತ್ತೆ, ಮತ್ತೆ ಒಂದೂವರೆ ವರ್ಷದಲ್ಲಿ ಇನ್ನೊಂದು ಮಗುನ್ ಮಾಡ್ಕೊಂಡಾಗ ನಮ್ಗೆ ಡೆಫಿನೆಟ್ಲಿ ನಮಗೂ ಇರೋ ಒಂದು ಎಕ್ಸ್ಪೀರಿಯನ್ಸು, ನಮ್ ನಾಲೆಜು, ನಮ್ಮ ಒಂದು ಸ್ಕಿಲ್ ಇಂದ ನಾವು ನಾರ್ಮಲ್ ಡೆಲಿವರಿಗೆ ಬಿಟ್ರು ಒಂದು ಹೆದರಿಕೆ ಅನ್ನೋದು ಇದ್ದೇ ಇರ್ತದೆ. ಆಸ್ ಎ ಡಾಕ್ಟರ್ಗೂ ಇರುತ್ತೆ, ಆಸ್ ಎ ಪೇಷಂಟ್ಗೂ ಏನ್ ತೊಂದರೆ ಆಗುತ್ತೆ ಅನ್ನೋದು ಇದ್ದೇ ಇರ್ತದೆ. ಬಿಕಾಸ್ ಗರ್ಭಕೋಶ ವೀಕ್ ಇರುತ್ತೆ. ಆ ಟೈಮಲ್ಲಿ ನಾವು ನಾರ್ಮಲ್ ಡೆಲಿವರಿ ಮಾಡಕ್ ಆಗಲ್ಲ. ಸೊ ಆ ಟೈಮಲ್ಲಿ ಸಿಸೇರಿಯನ್ ಆದಾಗ ಸೆಕೆಂಡ್ ಸಿಸೇರಿಯನ್ ಮಾಡ್ಲೇಬೇಕಾಗತ್ತೆ. ಸೊ ಈ ಎಲ್ಲ ಇದ್ರಿಂದ ಸಿಸೇರಿಯನ್ ರೇಟ್ ಜಾಸ್ತಿ ಆಗ್ತಾ ಇದೆ, ಅದನ್ನ ಒಪ್ಕೊಳ್ತೇನೆ ನಾನು. ಬಟ್ ಆಸ್ ಎ ಪಾರ್ಟ್ ಲೇಡೀಸ್ ಅಥವಾ ನಮ್ಮ ಮಹಿಳೆಯರು ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಈ ನಾಲೆಜ್ ನ ಸೊ ಯಾವ್ದಾವ್ದೋ ರೀತಿಯಲ್ಲಿ ನಾವು ಯೂಟ್ಯೂಬ್ ನೋಡ್ತೀವಿ, ಏನೋ ಇನ್ಫಾರ್ಮೇಶನ್ ತಗೊಳ್ತೀವಿ, ಸೋಷಿಯಲ್ ಮೀಡಿಯಾ ನೋಡ್ತೀವಿ. ಸೊ ಇದ್ರ ಬಗ್ಗೆ ತಿಳ್ಕೊಬಾರ್ದು ಯಾಕೆ? ಈ ಮಹಿಳೆಯರು ನಾನು ಎಷ್ಟು ನನ್ನ ಡೆಲಿವರಿಗೆ ಎಷ್ಟು ಗ್ಯಾಪ್ ಇಂದ ಇರ್ಬೇಕು, ನಾನು ಇನ್ನೊಂದು ಮಗುನ್ ಮಾಡ್ಕೋಬೇಕು, ನಾನು ಎಷ್ಟು ರೆಡಿ ಆಗ್ಬೇಕು ಅನ್ನೋದನ್ನ ತಿಳ್ಕೊಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಎಸ್ ಅಂಜನಾ ಅವರಿಗೆ, ಪ್ರಮುಖವಾಗಿ ನೀವು ಹೇಳ್ತಾ ಇದ್ದೀರಿ ದೊಡ್ಡ ಮಟ್ಟದಲ್ಲಿ ಮಾಫಿಯಾ, ಮಹಾಮಾಫಿಯಾ ನಡೀತಾ ಇದೆ ಅಂತಂದರೆ ದುಡ್ಡಿಗಾಗಿ ಇನ್ನೊಬ್ಬರ ಪ್ರಾಣವನ್ನು ತೆಗೆಯೋದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ. ಈಗ ಏನಾಗಿದೆ ಅಂದರೆ, ಈಗ ಡಾಕ್ಟರ್ಸ್ ಅವರು MBBS MD ಅದೆಲ್ಲ ತೊಗೊಂಡೇ ಬಂದು ಆಪ್ರೇಷನ್ಗೆ ಆ ಮೇಡಮ್ ಹೇಳ್ತಾ ಇದ್ರು, ಇಲ್ಲ ಅವರೆಲ್ಲ ಏನೋ ಈಗ ಏನು ಮಾಡ್ತಾರೆ, ಒಬ್ಬ ಅಧಿಕಾರಿ ಮೇಲೆ ಹೇಳ್ತಾ ಇದ್ದಾರೆ ಇವರು. ಯಾಕೆಂದರೆ ಅಧಿಕಾರಿಗಳು ಎಕ್ಸ್ಪೈರಿ ಡೇಟ್ ಆಗಿದ್ರೆ ಅದನ್ನು ನೋಡಿ ಅವರು ಕೊಡಲ್ಲ, ವೈದ್ಯರು ಕೊಡಲ್ಲ. ಎಕ್ಸ್ಪೈರಿ ಡೇಟ್ ಆಗಿದೆ, ಈ ಔಷಧಿ ಕೊಡಲ್ಲ ಅಂತ. ಇಲ್ಲಿ ಕೇಳಿ, ಅದು ಎಕ್ಸ್ಪೈರಿ ಡೇಟ್ ಆಗಿಲ್ಲ,
ಇಲ್ಲೇನಾಗಿದೆ, ಎಲ್ಲಿ ಟೆಂಡರ್ ಕೊಟ್ಟಿದ್ದಾರೋ ಅಲ್ಲಿ ಕೊಡೋ ಔಷಧಿನೇ ಕಳಪೆ ಮಟ್ಟದ ಔಷಧಿ ಕೊಟ್ಟಿದ್ದಾರೆ. ಆ ಕಳಪೆ ಮಟ್ಟದ ಔಷಧಿ ಎಲ್ಲ ಅವ್ರೇನು ಕಂಡಿಡ್ದು ಕೊಡೋಕ್ಕಾಗಲ್ಲ. ಅಲ್ಲಿ ಟೆಂಡರ್ ಕೊಟ್ಟಿರೋದೇ ಕಳಪೆ ಮಟ್ಟದ್ದಾಗಿರುವಾಗ ಅದನ್ನು ಡೈರೆಕ್ಟಾಗಿ ವೈದ್ಯರು ಕೊಡ್ತಾರೆ. ಈಗ ವೈದ್ಯರ ಮೇಲೆ ರಿಯಾಕ್ಷನ್ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಗೂಬೆ ಕೊಡಿಸ್ತಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಅಂದರೆ ಸರ್ಕಾರನೇ ಅಂತ ನಾನು ಹೇಳಲಿಕ್ಕೆ ಪಡ್ತೀನಿ. ಯಾಕಂದ್ರೆ ಸರ್ಕಾರ ಒಂದು ದೊಡ್ಡ ಮಾಫಿಯಾ ಮಾಡ್ಕೊಂಡಿದೆ. ಈ ಮಾತ್ರೆಗಳಾಗ್ಬೋದು, ಟಾನಿಕ್ಗಳಾಗ್ಬೋದು, ಆಪ್ರೇಷನ್ಸ್ ಆಗ್ಬೋದು, ಈ ಏನಿದೆ ಈ ಖಾಸಗಿದು ಏನಿದೆ ಆಸ್ಪತ್ರೆಗಳು, ಅವನ್ನೆಲ್ಲ ಅವರ ಸುಪ್ಪತ್ತಿಗೆ ತೊಗೊಂಡ್ಬಿಟ್ಟು ನಾವು ಇಷ್ಟು ಚೆನ್ನಾಗಿ ಅದನ್ನು ಅಭಿವೃದ್ಧಿ ಮಾಡ್ತಿದ್ದೀವಿ, ಸರ್ಕಾರದಿಂದ ಇಷ್ಟು ಯೋಜನೆಗಳಿದೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ನೀವೆಲ್ಲ ಉಚಿತವಾಗಿ ಸಿಗುತ್ತೆ, ನೀವು ಹೋಗಿ ತಗೊಳ್ಳಿ ಮಾಡಿ ಅಂತಾರೆ. ನೋಡಿದ್ರೆ ಇಷ್ಟು ಟ್ಯಾಕ್ಸ್ ಸಾವಾಗ್ತಾ ಇದೆ. ನೀವೆಲ್ಲ ಅಷ್ಟು ಉಚಿತವಾಗಿ ಕೊಟ್ಟು ನೀವು ಒಂದು ಬೆಡ್ ಇರಲ್ಲ, ಒಂದು ಮಲ್ಕೊಳ್ಳೋಕ್ಕೆ ಒಂದು ಹಾಸಿಗೆಗಳಿರಲ್ಲ, ಒಂದು ಮಂಚ ಇರಲ್ಲ, ನೆಲದ ಮೇಲೆ ಬಾಣಂತಿಯರನ್ನ ಮಲಗಿಸಿದ್ದಾರೆ. ಡಾಕ್ಟ್ರೇ ಇರಲ್ಲ ಕೆಲವೊಂದು ಕಡೆ ಹೋದ್ರೆ ಒಂದು 1 ಅವರ್ 2 ಅವರ್ ಡಾಕ್ಟ್ರೇ ಇರಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ಡಾಕ್ಟರ್ಗಳಿಲ್ಲ. ಅದಕ್ಕೆ ಉದ್ಯೋಗ ನಿಮ್ಮ ಮಾಧ್ಯಮದಲ್ಲಿ ನೀಟಾಗೆ ತೋರಿಸಿದ್ದೀರಾ. ಇದೆಲ್ಲ ಒಂದು ಮಾಫಿಯಾ ತಾನೇ, ಸರ್ಕಾರದವ್ರು ಮಾಡ್ತಾ ಇರೋದು ಮಾಫಿಯಾ. ಇದೇ ಕಾಂಗ್ರೆಸ್ ಸರ್ಕಾರ ಒಂದು ಹೆಸರು ಮಾಡಿರುವಂಥ ಸರ್ಕಾರ. ಮೊದಲಿಂದನೂ ಒಂದು ರೈಲ್ವೆ ಅಪಘಾತ ಆಗಿರಬೇಕು, ನಿಮ್ಗೆ ಕೇಳಿರಬೇಕು. ರೈಲ್ವೆ ಅಪಘಾತದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನು ಮಾಡಿದ್ರು, ನೈತಿಕವಾಗಿ ಅವರೇ ಹೊಣೆ ಹೊತ್ತು ರಾಜೀನಾಮೆ ನೀಡ್ತಾರೆ. ಇವ್ರು ಯಾಕೆ ಮಾಡ್ತಾರೆ? ಈಗ ದಿನೇಶ್ ಗುಂಡೂರಾವ್ ಮಾಡಲಿ, ಸುಮ್ಮನೆ ಹೇಳ್ತಾರೆ ನಾವು ರಾಜೀನಾಮೆ ಕೊಟ್ಬಿಡ್ತೀವ್ರಿ, ನಮ್ದು ಏನು ಇದರಲ್ಲಿ ಕೈವಾಡ ಇಲ್ಲ ರೀ, ನಮ್ಗೇನು ಗೊತ್ತೇ ಹೆಂಗ್ರಿ ಅಂತೀರಾ? ಒಬ್ರು ಆರೋಗ್ಯ ಸಚಿವರಾಗಿ ಇಷ್ಟು ಜನ ಹೆಣ್ಮಕ್ಳು ಸಾಯ್ತಿದ್ದಾರೆ ಅಂದ್ರೆ ನಿಮಗೆ ನೈತಿಕ ಹೊಣೆ ಏನಕ್ಕಿಲ್ಲ ಅಂತ ನಾನು ಯಾಕೆಂದ್ರೆ ಅವ್ರ ಮನೇಲಿ ನಡೆದಿಲ್ಲ ಅದಕ್ಕೆ ಅಲ್ವಾ? ನಿಮಗೆಲ್ಲ ದುಡ್ಡು ಇದೆಯಲ್ಲ, ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ತೀರಾ, ಅಪೋಲೋ ಇಂಥ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ತೀರಾ. ನಾವೆಲ್ಲ ಹೋಗೋಕ್ಕಾಗಲ್ಲ ಸ್ವಾಮಿ, ನಾವೆಲ್ಲ ಖಾಸಗಿ ಹಾಸ್ಪಿಟ್ಲಿಗೆ ಹೋಗಬೇಕು, ನಮ್ಮ ಹತ್ರ ದುಡ್ಡು ಇಲ್ಲ. ನೀವು ಇನ್ನೇನಕ್ಕೆ ನಿಮ್ಗೆ ಸರ್ಕಾರ ನಾವು ಏನಕ್ಕೆ ನಾವು ಓಟಾಗಿ ಗೆಲ್ಸಿ ನಿಮ್ದು ಸರ್ಕಾರದಲ್ಲಿ ಈಗ ನೀವು ಒಬ್ಬರು ಸಚಿವರಾಗಿ ಕೂತಿದ್ದೀರಾ ಅಂದರೆ, ಆರೋಗ್ಯ ಸಚಿವರಾಗಿ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರ್ತೀರಾ, ಎಷ್ಟಾರು ಸಾವಾಗಲಿ ಏನಾರು ಆಗಲಿ ತಲೆನೇ ಕೆಡಿಸ್ಕೊಳ್ಳೋದು, ನನಗೆ ಏನು ಗೊತ್ತಿಲ್ಲ, ಮಾಹಿತಿ ಬರಲಿ. ಈಗ ಅಧಿಕಾರಿಗಳು ಪಾಪ ಅಲ್ಲಿ ಕೆಲಸ ಮಾಡೋವಂಥವ್ರನ್ನ ಹಿಡಿದು ಅವ್ರ ಮೇಲೆ ಕೇಸ್ ಹಾಕ್ತಾ ಇದ್ರ. ನೀವು ಕೊಟ್ಟಿರೋ ಟೆಂಡರ್ ಕೊಟ್ಟಿದ್ರಲ್ಲ, ಅವ್ರನ್ನ ಹೇಳ್ಕೊಂಬನ್ನಿ, ನೀವು ಸಸ್ಪೆಂಡ್ ಮಾಡಿದಾರಲ್ಲ, ಕರ್ಕೊಂಬನ್ನಿ. ಏನೇನು ಮಾಡಿದ್ದಾರೆ, ಮುಂದೆ ಏನೇನು ಆಗ್ತಿದೆ ಅನ್ನೋದು ನಮಗೂ ಮಾಹಿತಿ ಬೇಕಲ್ಲ. ಅಷ್ಟೇ ಅವತ್ತಿಗೆ ಮಾತ್ರ ತೋರಿಸ್ತಾರೆ ಅಷ್ಟೇ, ಮಾಧ್ಯಮದಲ್ಲಿ ಹೇಳ್ತಾರೆ. ಆಮೇಲೆ ಅವ್ರದ್ದು ಏನಾಯಿತು, ಕೇಸ್ ಏನು ಹ್ಯಾಂಡ್ಲು ಮಾಡಿದ್ದಾರೆ, ಮತ್ತು ಅವ್ರ ಮನಸ್ಥಿತಿ ಏನು, ಈಗ ಸತ್ತಿದಾರಲ್ಲ ಅವ್ರ ಮನೆಯವ್ರಿಗೆ ಏನು ಮಾಡಬೇಕು, ಸರ್ಕಾರದಿಂದ ಯಾರು ಹೊಣೆ, ಅದಕ್ಕೆ ಅವ್ರಿಗೆ ಏನು ಪರಿಹಾರ ಕೊಡ್ತಾ ಇದ್ದೀರಾ? ಅಷ್ಟು ಜನ ಸತ್ತಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಒಂದ್ಸಲಿನೂ ಹೋಗಿ ನೋಡಿಲ್ಲ, ಬಳ್ಳಾರಿಗೆ ಭೇಟಿ ಕೊಟ್ಟಿಲ್ಲ, ದಿನೇಶ್ ಗುಂಡೂರಾವ್ ಕೊಟ್ಟಿಲ್ಲ, ಇನ್ನೊಬ್ರು ಯಾರೋ ಇದ್ದಾರೆ ಅವರು ಕೊಟ್ಟಿಲ್ಲ. ಕೊನೆಗೆ ಎಲ್ಲ ಮಾಧ್ಯಮದಲ್ಲಿ ತೋರಿಸಿದ್ಮೇಲೆ ನೆಪ ಮಾತ್ರಕ್ಕೆ ಒಂದು ದಿವಸ ಹೋಗಿ ಬಂದಿರಬೇಕಷ್ಟೆ. ಅಷ್ಟು ಜನ ಸಾಯ್ತಾ ಇದ್ರು, ಇಲ್ಲೇ ಕೂತ್ಕೊಂಡು ಮಾಧ್ಯಮದಲ್ಲಿ ಹೇಳ್ತಿದ್ದಾರೆ ಇಷ್ಟು ಜನ ಸಾವಾಗ್ತಾ ಇದೆ, ಏನಕ್ಕೆ ಪ್ರತಿಯೊಬ್ಬರಲ್ಲೂ ಕ್ವಶನ್ ಬರ್ತಾ ಇದೆ. ನಿಮಗೆ ಗೊತ್ತಾಗ್ತಾ ಇಲ್ವಾ ಇದರಲ್ಲಿ ಒಂದು ಮಾಫಿಯಾ ನಡೀತಾ ಇದೆ ಅಂತ? ಸಾಮಾನ್ಯ ಮಕ್ಕಳಿಗೂ ಗೊತ್ತಾಗ್ತಾ ಇದೆ, ನಿಮಗೆ ಗೊತ್ತಾಗ್ತಾ ಇಲ್ವಾ? ಒಬ್ಬ ಜವಾಬ್ದಾರಿತವಾದಂಥ ಒಬ್ಬರು ಸಚಿವರಾದವ್ರಿಗೆ ಗೊತ್ತಾಗಲ್ವಾ? ಇದಕ್ಕೆಲ್ಲ ಹೊಣೆ ಇವರೇ ಅಂತ ಹೇಳ್ತೀನಿ, ಸರ್ಕಾರನೇ ಹೊಣೆ. ಇದನ್ನು ಸರ್ಕಾರನೇ ಭರಿಸ್ಕೊಡ್ಬೇಕು. ಎಸ್ ಮನ್ಮಿತಾ ಅವರಿಗೆ ಪ್ರಮುಖವಾಗಿ ಈ ರೀತಿಯ ಸರಣಿ ಸಾವಾಗ್ತಾ ಇದ್ರು ಕೂಡ ಅಧಿಕಾರಿಗಳಂತೂ ಸೈಲೆಂಟ್ ಇದ್ರು. ಅಂದರೆ ಪರಿಹಾರ ಏನು ಘೋಷಣೆ ಮಾಡಿದ್ದಾರೆ, ಬಟ್ ಯೂಸ್ ಏನು ಅಂಥೇಳಿ ಆ ಮಗುವಿನ ಲಾಲನೆ ಪಾಲನೆ ಪೋಷಣೆ ಯಾರ್ದು ಅನ್ನುವಂಥ ದೊಡ್ಡ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಬಟ್ ಈಗ ಇರುವಂಥ ಪ್ರಶ್ನೆ ಏನು ಅಂತಂದರೆ, ಹಿಂಗಾದರೆ ಮುಂದೆ ಏನು ಅನ್ನುವಂಥ ಪ್ರಶ್ನೆ ಇರುತ್ತೆ. ಈಗ ನೋಡಿರುವಂಥವ್ರು ಮುಂದೆ ಏನು ಮತ್ತೆ ಹಿಂಗಾದರೆ ಏನು ಅಂತೇಳಿ ಪ್ರಮುಖವಾಗಿ ಇಲ್ಲಿ ಮಹಿಳೆಯರು ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕು, ಅಂದರೆ ಇನ್ನು ಮೇಲೆ ಆದರೂ ಈ ಸಿಸೇರಿಯನ್ ಮೋರೆ ಹೋಗಲೇಬೇಕಾ ಅಥವಾ ಹೇಗೆ? ಅಂದರೆ ನಿಮ್ಮ ಪ್ರಕಾರ ನಾರ್ಮಲ್ ಓಕೆನಾ ಅಥವಾ ಸಿಸೇರಿಯನ್ ಮಾಡಲೇಬೇಕಾ? ಸರ್, ಸಿಸೇರಿಯನ್ಗೆ ಅಂತಂದರೆ ಅವ್ರ ಡಾಕ್ಟ್ರು ಹೇಳ್ದಂಗೆ ಟೀಮ್ ಡಾಕ್ಟರ್ಸ್ ಬೇಕು. ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲವೊಂದು ಕಡೆ ಇರುತ್ತೆ, ಕೆಲವೊಂದು ಕಡೆ ಇರೋದಿಲ್ಲ. ಹಣೆ ಬರ ಸರಿ ಇಲ್ಲ ಅಂತಂದರೆ ಎಲ್ಲಿ ಇಲ್ವೋ ಅಲ್ಲಿ ಹೋಗಿರ್ತಾರೆ ಆ ಕುಟುಂಬದವರು. ಆದಷ್ಟು ನಾರ್ಮಲ್ ಡೆಲಿವರಿ ಮಾಡ್ಕೊಂಡ್ರೇ ಉತ್ತಮ. ಒಂದು ನಾರ್ಮಲ್ ಡೆಲಿವರಿ ಮಾಡಿಕೊಂಡ್ರೆ ರಿಕವರಿನೂ ಫಾಸ್ಟ್ ಇರುತ್ತೆ. ಸಿಸೇರಿಯನ್ ಕಂಪೇರ್ ಮಾಡಿದ್ರೆ ಮಿನಿಮಮ್ 6 ವೀಕ್ಸ್ ಬೇಕು, ಅಂದರೆ 1.5 ತಿಂಗಳು ಸಿಸೇರಿಯನ್ ಡೆಲಿವರಿ ಆಯಿತು ಅಂತಂದರೆ ನಾರ್ಮಲ್ ಬೇಗ ಅವರು ದಿನಚರಿನ ವಾಪಸ್ ಸ್ಟಾರ್ಟ್ ಮಾಡ್ಕೊಬೋದು. ಹೆಣ್ಮಕ್ಳಿಗೆ ಅವರು ಡಾಕ್ಟ್ರ್ ಏನು ಹೇಳಿದ್ರು ಆ ಥರ ಒಂದು ಗ್ಯಾಪಿನ ಒಂದು ಅರಿವು ಬರಬೇಕು. ಆಶಾ ವರ್ಕರ್ಸ್ ಇರ್ತಾರೆ, ಅಂಗನವಾಡಿನಲ್ಲಿರ್ತಾರೆ, ಅವರೆಲ್ಲ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೇಳಲಿ. ಆವಾಗ ಹೆಂಗಸ್ರಿಗೂ ಅದೊಂದು ಮನವರಿಕೆ ಆಗುತ್ತೆ. ಒಂದು 2 ಇಯರ್ಸ್ 2.5 ಇಯರ್ಸ್ ಗ್ಯಾಪ್ ಇರಲೇಬೇಕು ಒಂದು ಮಗುಗೂ ಇನ್ನೊಂದು ಮಗುಗೂ. ಮತ್ತು ಇನ್ನೊಂದು, ಈ 2 ಲಕ್ಷ ಏನು ಪರಿಹಾರ ಧನ ಅಂತ ಕೊಟ್ಟಿದ್ದಾರೋ ಆ 2 ಲಕ್ಷದಲ್ಲಿ ಆ ಇರೋ ಮಗುವಿನ ಆ ಕಂದಮ್ಮನ ಪ್ರೀ ನರ್ಸರಿನೂ ನಡೆಯಲ್ಲ ಸರ್. 2 ಲಕ್ಷ ಏನೂ ಅಲ್ಲ, ಅವರಿಗೆ ಬೇರೆ ಥರ ಪರಿಹಾರನೂ ಕೊಡಬೇಕು ಅನ್ನೋದು ನನ್ನ ಮನವಿ. ಮತ್ತು ಹೆಣ್ಮಕ್ಳಿಗೆ ಇದೆಲ್ಲ ನೋಡಿ ಅವ್ರು ಗಾಬರಿ ಪಡಬಾರ್ದು. ಯಾವುದೇ ಒಂದು ಟೆಸ್ಟಿಗೆ ಹೋಗಲಿ ಇನ್ನೊಂದಕ್ಕೆ ಹೋಗಲಿ ಸ್ವಲ್ಪ ಹೆಚ್ಚಿಗೆ ವೆರಿಫಿಕೇಷನ್ ಮಾಡ್ಕೊಳ್ಳಿ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ.
ಆಮೇಲೆ ಸ್ವಲ್ಪ ನಾನು ಹೆರಿಗೆ ನೋವು ಬಂದಮೇಲೆ ಆಸ್ಪತ್ರೆಗೆ ಹೋಗ್ತೀನಿ ಅನ್ನೋದು ಬಿಟ್ಟು ಯಾವ ಆಸ್ಪತ್ರೆಗೆ ಹೋಗ್ತಾ ಇದೀವಿ ಅಂತ ಮುಂಚಿತವಾಗಿ ಹೋಗಿ ನೋಡ್ಕೊಂಡು ಬದಲಿ ಅಲ್ಲಿ ಎಲ್ಲ ಥರ ಸೌಕರ್ಯ ಇದೆಯೋ ಇಲ್ವೋ, ಫೆಸಿಲಿಟೀಸ್ ಕರೆಕ್ಟಾಗಿದೆಯೋ ಹೇಳೋದೊಂದು ಇರೋದೊಂದು ಆಗಿದೆ ಎಲ್ಲ ಕಡೆನೂ. ಸ್ವಲ್ಪ ಚೆಕ್ ಮಾಡ್ಕೊಂಡು ಬದಲಿ. ಇನ್ನು ವೆರಿ ಇಂಪಾರ್ಟೆಂಟ್ ಅಂತಂದರೆ ಇವಾಗ ಸೆಕೆಂಡ್ ಡೆಲಿವರಿ ಸಿಸೇರಿಯನ್ ಆಯಿತು, ಫಸ್ಟ್ ಡೆಲಿವರಿ ನಾರ್ಮಲ್ ಆಗಿರುತ್ತೆ. ಸಿಸೇರಿಯನ್ ಆದಮೇಲೆ ಹೆಣ್ಣು ಆ ತಾಯಿ ತೀರ್ಕೊಳ್ತಾಳೆ. ಮೊದಲನೇ ಮಗುನ ನೀವು ಹೇಳ್ದಂಗೆ ಲಾಲನೆ ಪಾಲನೆ ಯಾರು ನೋಡ್ಕೊತಾರೆ? ಕುಟುಂಬದಲ್ಲಿ ಏರುಪೇರು ಆಗೇ ಆಗುತ್ತೆ ಸರ್. ಇದಕ್ಕೆ ದೇರ್ ಇಸ್ ನೋ ಸೊಲ್ಯೂಷನ್. ಸರ್ಕಾರ ಸ್ವಲ್ಪ ಹೆಂಗಸರಿಗೂ ಎಚ್ಚೆತ್ಕೊಳ್ಬೇಕು, ಕಠಿಣ ಕ್ರಮ ಆಗಬೇಕು. ಹೌದು. ಆಮೇಲೆ ಒಂದು ತುಂಬ ದುಃಖಕರ ಸಂಗತಿ ಏನು ಅಂತಂದರೆ, ನಿರ್ಭಯಾ ಕೇಸ್ಗೂ ಇದೇ ಥರ ಹೋರಾಟ ಮಾಡಿದ್ವಿ. ಇವಾಗ ಒಂದು ಲೈಫ್ನ ಕೊಡ್ತಾ ಇದ್ದಾರೆ, ಅಲ್ಲಿ ಲೈಫ್ ಹೋಯ್ತು. ಈಗ ಸೌಜನ್ಯ ಕೇಸು ಅದನ್ನೇನಾದ್ರು ಮಾಡಿದ್ರ ಹೆಣ್ಮಕ್ಳಿಗೆ ಇರುವಂತಹ ಪ್ರಾಮುಖ್ಯತೆ ನಮ್ಮ ಭಾರತದಲ್ಲಿ ಇಷ್ಟೇನಾ ಇರೋದು? ಒಂದು ಹೆಣ್ಣು ಅಂತಂದ್ರೆ ಅವಳಿಗೆ ಯಾವ ಥರ ಮಹತ್ವ ಇಲ್ವಾ? ಅವಳ ಜೀವಕ್ಕೆ ಯಾವ ಥರದ್ದು ಒಂದು ಮಹತ್ವ ಇಲ್ವಾ? ಏನೋ ಅವಳಿಗೊಂದು ಮಗು ಆಗುತ್ತೆ, ಆ ಮಗು ತೀರ್ಕೊಂತು ಅಂದರೆ ಇನ್ನೊಂದು ಮಗು ಆಗುತ್ತೆ, ಇವಳು ತೀರ್ಕೊಂಡ್ರೆ ಅವನು ಇನ್ನೊಬ್ಬ ಹೆಣ್ಣನ್ನ ಮದುವೆ ಆಗ್ತಾನೆ, ಇಷ್ಟೇನಾ? ಹೋಗ್ಬಿಟ್ಟು ಬೆಳಗ್ಗೆ ಹೊತ್ತು ಕರಾಗ್ರೇ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರ ದರ್ಶನಂ ಅಂತ ಅಂದ್ಕೊಂಡು ಮಾಡೋದೆಲ್ಲ ಆ ಕೈಯಿಂದ ಅನಾಚಾರ. ರೇಣು ಮೇಡಮ್ ಅವರು, ಈಗ ಪ್ರಮುಖ ನೀವು ಆಗಲೇ ಹೇಳಿದ್ರಿ, ಅಂದರೆ ಆ ಗ್ಯಾಪ್ ಇರಬೇಕು. ಮೊದಲ ಬಾರಿ ಆಪರೇಷನ್ ಆಯಿತು ಅಂದರೆ ನೆಕ್ಸ್ಟ್ ಯಾವ ಟೈಮಲ್ಲಿ ಆಗಬೇಕು ಅಂದರೆ ಆ ಸಮಯ ಏನು, ಜೊತೆಗೆ ಈ ಆಪರೇಷನ್ ಆದ ನಂತರ ಅಂದರೆ ಹೆರಿಗೆ ಆದ ನಂತರ ಹಾಸ್ಪಿಟಲಲ್ಲಿ ಎಷ್ಟು ದಿನಗಳ ಕಾಲ ವಾಸ್ತವ್ಯನ ಹೂಡಬೇಕಾಗತ್ತೆ? ಯೂಶಲಿ ಸಿಜೇರಿಯನ್ ಆದ್ಮೇಲೆ ಮಿನಿಮಮ್ ನಾವು 5 to 7 days ಇಟ್ಕೊಳ್ತೇವೆ. ಸೊ ಅಗೇನ್ ಡಿಪೆಂಡ್ಸ್ ಹೇಗೆ ಅಂದ್ರೆ ಯೂಶಲಿ ನಾವು ಸ್ಟಿಚ್ ತೆಗಿಯೋತನ, ಸ್ಟಿಚ್ ಅಂದ್ರೆ ನಾವು ಸಿಜೇರಿಯನ್ಗೆ ಒಂದು ಹೊಲಿಗೆ ಹಾಕಿರ್ತೇವಲ್ಲ ಅದನ್ನ ತೆಗಿಯೋತನೂ ಅವ್ರ ಆರೋಗ್ಯ ಒಂದು ಸ್ಟೆಬಿಲೈಸ್ ಆಗೋತನೂ ಇಟ್ಕೋಬೇಕಾಗತ್ತೆ. ಬಟ್ ಸಿಜೇರಿಯನ್ ಯಾಕೆ ಮಾಡಿದ್ವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ಲಸ್ ಎಷ್ಟೋ ಜನಕ್ಕೆ ಇವಾಗ ಹೈಪರ್ ಟೆನ್ಷನ್ ಅಂತೀವಿ, ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ, ತಾಯಿಗೆ ಡಯಾಬಿಟಿಸ್ ಇರುತ್ತೆ, ಬೇರೆ ಕಂಡೀಷನ್ಸ್ ಇದ್ದಾಗ ನಾವು ಸಿಜೇರಿಯನ್ ಮಾಡಿದಾಗ ಡೆಫಿನೆಟ್ಲಿ ಮಹಿಳೆ ಒಂದು ಸ್ಟೆಬಿಲೈಸ್ಡ್ ಸ್ಟೇಟ್, ಅವರು ಫಿಟ್ ಫಾರ್ ಡಿಸ್ಚಾರ್ಜ್ ಅನ್ನೋ ತರನು ನಾವು ಇಟ್ಕೊಳ್ತೇವೆ. ಬಟ್ ಈಗ ನಮ್ಮ ಗೌರ್ಮೆಂಟ್ ಸೆಟಪ್ ಅಲ್ಲಿ ಏನಾಗುತ್ತೆ, ಎಷ್ಟೋ ಸಲ ಬೆಡ್ಗಳು ಇರೋದಿಲ್ಲ. ಬೆಡ್ಗಳು ಇಲ್ದಾಗ 5 ದಿನ ಆಯ್ತು, ಸ್ಟಿಚ್ ರಿಮೂವ್ ಮಾಡಿದ್ವಿ, ಬಟ್ ಅವ್ರು ಒಂದೊಂದ್ಸಲ ಕಂಡೀಷನ್ಸ್, ಇವನ್ ಲೇಡೀಸ್ನು ಹಾಸ್ಪಿಟಲ್ ಇರಕ್ ಇಷ್ಟಪಡಲ್ಲ. ಸೊ ಅವ್ರು ಮಗುನ ಒಂದು ಕಾಳಜಿಯಿಂದ ನೋಡ್ಕೊಳಕ್ ಆಗಲ್ಲ, ನನ್ಗೆ ಊಟ ಸರಿ ಸಿಗೋದಿಲ್ಲ, ನನ್ಗೆ ಇಲ್ಲಿ ಸರಿ ಇಲ್ಲ ಅನ್ನೋ ತರ ಅಂದ್ಕೊಂಡು ಬೇಗ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗ್ತಾರೆ. ಡೆಫಿನೆಟ್ಲಿ ನಮ್ಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನಾವು 5 to 7 days ಇಟ್ಕೊಂಡು ಸ್ಟೆಬಿಲೈಸ್ ಮಾಡ್ಕೊಂಡೇ ಕಳಿಸ್ಬೇಕು ಅಂತ ಇದೆ. ಅಲ್ಲ, ಇದ್ರ ಮಧ್ಯೆ ಅಂದ್ರೆ ಒಂದು ಆಪರೇಷನ್ ಆಯ್ತು, ಗ್ಯಾಪ್ ಎಷ್ಟು ಬೇಕು, ಎಷ್ಟು ವರ್ಷಕ್ಕೆ ನೆಕ್ಸ್ಟ್ ಮಗುಗೆ ಸಿಜೇರಿಯನ್ ಆಗಬೇಕು ಅಂದ್ರೆ ಮಧ್ಯದಲ್ಲಿ ಎಷ್ಟು ಗ್ಯಾಪ್ ಇರಬೇಕು ಅಂತ? ಹೌದು, ಒಂದ್ ಸಿಜೇರಿಯನ್ ಇನ್ನೊಂದು ಸಿಜೇರಿಯನ್ ಆಗ್ಬೇಕಂದ್ರೆ ಮಿನಿಮಮ್ 3 years, ಲೈಕ್ ಮ್ಯಾಕ್ಸಿಮಮ್ 5 years ಗ್ಯಾಪ್ ಇದ್ರಂತೂ ತುಂಬಾ ಒಳ್ಳೇದು. ಸೊ ದಟ್ ನಾವು ಸೆಕೆಂಡ್ ಡೆಲಿವರಿಗೆ ನಾರ್ಮಲ್ ಡೆಲಿವರಿ ಆಗ್ಲಿಕ್ಕೆ ಬಿಡಬಹುದು. ಬಿಕಾಸ್ ಯೂಟ್ರೈನ್ ಸ್ಟ್ರೆಂತ್, ಯೂಟ್ರಸ್ಗೆ ನಾವು ಒಂದು ಬಟ್ಟೆ ಹರಿದಾಗ ಹೊಲಿಗೆ ಹಾಕ್ತೇವಲ್ವಾ, ಹಾಗೆ ಹರಿದ ಬಟ್ಟೆಗೆ ಹೊಲಿಗೆ ಹಾಕೋ ತರ ನಮ್ಮ ಯೂಟ್ರಸ್ ನಾವು ಒಂದು ಕಟ್ ಮಾಡಿನೇ ಹೊಲಿಗೆ ಹಾಕಿರ್ತೀವಿ. ಸೊ ಆ ಯೂಟ್ರಸ್ ಒಂದು ತೆಳುವಾದ ಬಟ್ಟೆ ತರ ಆಗ್ಬಿಟ್ಟಿರುತ್ತೆ ಒಳಗಡೆ ಮಗು ಇದ್ದಾಗ. ಸೊ ಅದು ಕಾಂಟ್ರಾಕ್ಟ್ ಆಗಿ ಚಿಕ್ಕದು ಒಂದು ಕಾಂಟ್ರಾಕ್ಷನ್ ಆಗಿ ಚಿಕ್ಕದ ಆಗುತ್ತೆ. ಬಟ್ ಅದು ಸ್ಟ್ರೆಂತ್ ಬರ್ಬೇಕಂದ್ರೆ ಟೈಮ್ ತಗೊಳುತ್ತೆ. ಆ ಸ್ಟ್ರೆಂತ್ ಅನ್ನೋದು ನಮ್ಮ ನ್ಯೂಟ್ರಿಷನ್ ಮೇಲೆ ಹೋಗುತ್ತೆ, ನಮ್ಮ ಇಮ್ಯುನಿಟಿ ಮೇಲೆ ಹೋಗುತ್ತೆ, ನಾವೆಷ್ಟು ನಮ್ಮ ಬಾಣಂತನನ್ನ ಚೆನ್ನಾಗಿ ಮಾಡ್ಕೊಂಡಿದೀವಿ, ನಮ್ಗೆ ಎಷ್ಟು ಲೈಕ್ ಗ್ಯಾಪ್ ಇದೆ ಅದ್ರ ಮೇಲೆ ಹೋಗುತ್ತೆ. ಸೊ ಹೆರಿಡಿಟರಿ ಮೇಲೂ ಹೋಗುತ್ತೆ. ಸೊ ಇದನ್ನೆಲ್ಲ ತಿಳ್ಕೊಂಡಾಗ ಎಸ್ಪೆಷಲಿ ನಾವು ಯೂಶಲಿ ನನ್ನ ಪೋಸ್ಟ್ ಗ್ರಾಜುಯೇಷನ್ ಇದರಲ್ಲಿ ನಮ್ ಟೀಚರ್ಸ್ ಎಷ್ಟು ನಮ್ಗೆ ಅದ್ರ ಬಗ್ಗೆ ಒತ್ತು ಕೊಡ್ತಿದ್ರಂದ್ರೆ, ಸೂನ್ ನಾವು ಆಕ್ಚುಲಿ 9 o'clock ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು, ಬಟ್ 8:30 ಒಳಗಡೆನೆ ಹಾಸ್ಪಿಟಲ್ ಡೆಲಿವರಿ ಆದ ಒಂದು ಪೋಸ್ಟ್ ನೇಟಲ್ ವಾರ್ಡ್ ಅಂತ ಇರುತ್ತೆ. ಆ ಪೋಸ್ಟ್ ನೇಟಲ್ ವಾರ್ಡ್ಗೆ ಇವತ್ತು ಯಾರ್ಯಾರು ಡಿಸ್ಚಾರ್ಜ್ ಇದ್ದೀರಮ್ಮ ಅಂತ ಹೇಳ್ಕೊಂಡು ಅವ್ರನ್ನೆಲ್ಲ ಒಂದು ಒಟ್ಟುಗೂಡಿ ನಾವು ಇಮಿಡಿಯೇಟ್ ಆಗಿ ಒಂದು 15 ನಿಮಿಷ 20 ನಿಮಿಷ ಅವ್ರಿಗೆ ಒಂದು ಟಾಕ್ ಕೊಡ್ತಾ ಇದ್ವಿ. ನೋಡಮ್ಮ, ಮಗುಗೆ ನೀವು ಈ ತರನೇ ಹಾಲು ಉಣಿಸ್ಬೇಕು, ನೀವು ಇಷ್ಟು ಗ್ಯಾಪ್ ಇಟ್ಕೋಬೇಕು, ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಮೆನ್ಸಸ್ ಬಂದ ತಕ್ಷಣನೇ ಬಂದು ಕಾಂಟ್ರಾಸೆಪ್ಷನ್ ಬಗ್ಗೆ ತಿಳ್ಕೊಳ್ಳಿ, ಕಾಂಟ್ರಾಸೆಪ್ಷನ್ ಏನ್ ಯೂಸ್ ಮಾಡ್ಕೋಬೇಕಂತ ಹೇಳಿ. ಸೊ ಇವಾಗ ಕಾಂಟ್ರಾಸೆಪ್ಷನ್ ಅನ್ನೋದು ಮಾಯ ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ ನನ್ಗೆ. ಬಿಕಾಸ್ ಅಷ್ಟು ಜನ ಅಬಾರ್ಷನ್ ಮಾಡಿಸಿ ಅಂತ ಬರ್ತಾರೆ. ಸೊ ಇದೆಲ್ಲ ಕಾರಣಗಳಾದ್ರಿಂದ ಹೆಣ್ಮಕ್ಳಿಗೆ ಗರ್ಭಕೋಶ ವೀಕ್ ಆಗ್ತಾ ಇದೆ. ಈ ಗರ್ಭಕೋಶ ವೀಕ್ ಆಗೋದು ಯಾರಿಗೂ ಕಣ್ಣು ಕಾಣಲ್ಲ, ಇಟ್ಸ್ ಅ ಹಿಡನ್ ಫ್ಯಾಕ್ಟರ್. ಒಂದು ಕಣ್ಣಿಗೆ ಕಾಣಿಸ್ತಾ ಇರೋದು ಸಿಜೇರಿಯನ್ ಜಾಸ್ತಿ ಆಗ್ತಾ ಇದೆ. ಸಿಜೇರಿಯನ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಓಕೆ, ಅಂದ್ರೆ ನೀವು ಹೇಳ್ತಾ ಇರೋದು ಇದೇ ಸಮಯಕ್ಕೆ ಆಪರೇಷನ್ ಆಗಬೇಕು ಅನ್ನೋದು ಒತ್ತಡ ಒಂದು,
ಅದೊಂದು ಕೂಡ ಕಾರಣ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಅಂದರೆ ಅವ್ರ ಕಡೆಯಿಂದ ಬರ್ತಾ ಇರುವಂಥದ್ದು ಈ ಇಂಥ ಡೇಟಲ್ಲಿ ಇಂಥ ಸಮಯದಲ್ಲಿ ಆಗಬೇಕು ಅನ್ನೋದು ಅದು ಕೂಡ ಸಾವಿಗೆ ಕಾರಣ ಆಗಬಹುದು ಅಂತೇಳಿ. ನಾನು ಒಂದು ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಹ್ಯಾಂಡಲ್ ಮಾಡಿದ ಕೇಸೇ ಇದು. ನಾವು ಡೇಟ್ ಫಿಕ್ಸ್ ಮಾಡಿದ್ದೀವಿ, ಅದೇ ಡೇಟಲ್ಲಿ ಸಿಸೇರಿಯನ್ ಮಾಡಿಸ್ಕೊಂತೀವಿ ಅಂತ. 2 ಕೇಸ್ ಇದೆ. ಮೊದಲನೇ ಕೇಸು ಜಾತಕ ಚೆನ್ನಾಗಿ ಬರುತ್ತೆ ಅಂತ, ಆ ಸಮಯದಲ್ಲಿ ಹುಟ್ಟಿದ್ರೆ ಮಗುವಿನ ಜೀವನ ತುಂಬಾ ಚೆನ್ನಾಗಿರುತ್ತೆ, ಉಜ್ವಲವಾಗಿರುತ್ತೆ. ಹಾಗಾಗಿ ಅದೇ ಟೈಮ್ ರಾಮನವಮಿ ಉದ್ಘಾಟನೆ ಏನಾಯ್ತಲ್ಲ ಉತ್ತರ ಪ್ರದೇಶದಲ್ಲಿ, ಎಷ್ಟೊಂದು ಬರ್ತಾ ಇತ್ತು. 2ನೇದು ಸರ್, ಮಂತ್ ಎಂಡ್ ಡೇಟ್ ಬಂದಿದ್ರೆ ಸ್ವಲ್ಪ ಮುಂದೆ ಹಾಕಿ, ಅಥವಾ ಮಂತ್ ಮಧ್ಯ ಇದ್ರೆ ಸ್ವಲ್ಪ ಬೇಗ ತಗೊಳ್ಳಿ, ಅವಾಗ ನಮ್ಮ ಸಂಬಳ ಬಂದಿರುತ್ತೆ, ಪೇ ಮಾಡ್ಬೋದು. ಈ ಥರನೂ ಕೇಳಿದ್ದೀನಿ, ಪರ್ಸ್ನಲಿ ಕೇಳಿದ್ದೀನಿ. ಇದೆಲ್ಲ ಬಿಟ್ಬಿಡ್ಬೇಕು ಸರ್. ಅಷ್ಟು 9 ತಿಂಗಳು ಪ್ಲಾನಿಂಗ್ ಇರುತ್ತಲ್ಲ. ಹೇಳೋದು ಈಗ ಪ್ರಧಾನಿ ಹುಟ್ಟಿದ್ರೆ ಪ್ರಧಾನಿ ಆಗ್ಬಿಡ್ತಾರ, ಸ್ವಲ್ಪ ದುಡ್ಡನ್ನ ಕೂಡಿಟ್ಟು ಈ ಥರ ಪ್ಲಾನ್ ಮಾಡ್ಕೊಬೋದು. ಏನೇ ಆದ್ರೂ ಸರ್, ಒಂದು ಜೀವ ಹೊರಗೆ ಬರ್ತಾ ಇದೆ ಅಂತಂದರೆ ಕುಟುಂಬ, ವೈದ್ಯರು, ಸರ್ಕಾರ, ಎಲ್ಲರೂ, ಸಮಾಜ ಈಕ್ವಲಿ ರೆಸ್ಪಾನ್ಸಿಬಲ್. ಬರೇ ಡಾಕ್ಟರ್ ಅಷ್ಟೇ ಅಲ್ಲ, ಕುಟುಂಬದವರು ಅಷ್ಟೇ ಅವರು ರೆಸ್ಪಾನ್ಸಿಬಿಲಿಟಿ ತೊಗೊಬೇಕು. ಗೌರ್ಮೆಂಟ್ ಅಂತೂ ತುಂಬ ದೊಡ್ಡ ಪ್ರಮಾಣದಲ್ಲಿ ಜವಾಬ್ದಾರಿ ತೊಗೊಬೇಕು. ಸಮಾಜನೂ ಅಷ್ಟೇ ಕರೆಕ್ಟ್ ಇನ್ಫಾರ್ಮೇಷನ್ ಕೊಡಬೇಕು, ಅವರನ್ನು ದಾರಿ ತಪ್ಪಿಸ್ಬಾರ್ದು. ನಮ್ಮ ಗುರುಗಳಂತ ಎಲ್ಲ ಇರ್ತಾರಲ್ಲ, ಅವರು ಸ್ವಲ್ಪ ಮಾತಾಡಿ ಹೇಳಬೇಕು. ಅಂಜನಾ ಅವರಿಗೆ ಇನ್ನಾದ್ರೂ ಖಾಸಗಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ದಿನೇಶ್ ಗುಂಡೂರಾವ್ ಅವರು ಆಗಿಲ್ಲ ಅಂತಲ್ಲ, ಅಲ್ಲೂ ಆಗಿದೆ, ಬಟ್ ಕಡಿಮೆ ಅಷ್ಟೇ. ಇಲ್ಲ ಸರ್, ಹೊರಗೆ ಬಂದಿಲ್ಲ ಅಷ್ಟೇ, ಹೊರಗೆ ಬರಕ್ ಬಿಟ್ಟಿಲ್ಲ. ಅದೇ ಅದು ಭೇಟಿ ಕೊಟ್ಟು ಏನೇನಾಗಿದೆ, ವೈದ್ಯರಿದ್ದೀರಾ, ಅಲ್ಲಿ ಬೆಡ್ ಇದೆಯಾ, ಏನ್ ಕೊರತೆ ಇದೆ, ಇನ್ನು ಮುಂದಾದ್ರೂ ತಿಳ್ಕೊಳ್ಬೇಕು ಇವರು. ಯಾಕಂದ್ರೆ ಇನ್ನು ಮುಂದೆ ಆ ಸಾವು ಆಗದಂಗೆ ತಡೆಗಟ್ಟಕ್ಕೆ ಏನಾದ್ರು ಕ್ರಮ ಜರುಗಿಸಬೇಕು. ಸುಮ್ಮನೆ ಇಷ್ಟ ಆಯ್ತು, ಇವತ್ತಿಗೆ ನಾವು ಹೇಳಿದ್ವಿ, ಮುಗಿಸಿದ್ವಿ, ಅವರು ಏನೋ ಮಾತಾಡ್ಕೊಂಡ್ರು ಬಿಡ್ರಿ, ಮಾಧ್ಯಮದಲ್ಲಿ 1-2 ದಿನ ನಡೆಯುತ್ತೆ, ಆಮೇಲೆ ಮುಚ್ಚೋಗುತ್ತೆ. ಇದು ಇವರು ದಿನನಿತ್ಯ ಮಾಡ್ತಾ ಇರೋದು. ಇವರೆಲ್ಲೋದ್ರೂ ಗುದ್ದಾಟಗಳು, ಯಾವ ಸಚಿವರಾಗಬೇಕು, ನಾನು ಯಾವ ಖಾತೆ ತಗೋಬೇಕು, ಇದ್ರ ಬಗ್ಗೆ ಚಿಂತೆ ಮಾಡ್ತಾರೆ ಹೊರತು ಏನು ಇಲ್ಲಿ ಹೆಣ್ಮಕ್ಳಿಗೆ ಏನಾಗಿದೆ, ಸುರಕ್ಷತೆ ಎಲ್ಲಿದೆ, ಹೆಣ್ಮಕ್ಳಿಗೆ ಸುರಕ್ಷತೆ ಯಾಕೆ ಸಿಗ್ತಾ ಇಲ್ಲ, ಯಾಕೆ ಅತ್ಯಾಚಾರಗಳಾಗ್ತಾ ಇದೆ, ಯಾಕೆ ಈ ಥರ ಸಾವುಗಳಾಗ್ತಾ ಇದೆ, ಆದರೆ ಹಿಂದೆ ಬಿದ್ದು ಅದಕ್ಕೆ ಒಂದು ಕ್ರಮ ಜರುಗಿಸಬೇಕು. ಒಂದು ಮಾಹಿತಿ ಕೊಡುವಂಥ ಒಂದು ಕೇಂದ್ರವನ್ನು ಅವರು ರೆಡಿ ಮಾಡಿಕೊಂಡು ಅಲ್ಲಿಂದ ಮಾಹಿತಿ ತಿಳ್ಕೊಂಡು ಎಲ್ಲೆಲ್ಲಿ ಏನೇನಾಗಿದೆ, ಅದಕ್ಕೆ ಏನು ಶಿಕ್ಷೆ ಒಳಪಡಿಸಿದ್ರೆ, 1-2 ಶಿಕ್ಷೆ ಕೊಟ್ಟರೆ ಜನ ನಿಜವಾಗ್ಲೂ ಬುದ್ಧಿ ಕಲ್ತ್ಕೋತಾರೆ. ಆವಾಗ ಆ ಕಳಪೆ ಏನು ವಸ್ತು ಹೋಗ್ತಾ ಇದೆ ಅದನ್ನು ತಡೆಗಟ್ಟಬೇಕು ಫಸ್ಟು. ಅದನ್ನೆಲ್ಲ ಮಾಡಿದ್ರೆ ಮಾತ್ರ ಇನ್ನು ಮುಂದೆ ಸುರಕ್ಷಿತವಾಗಿ ಹೆಣ್ಮಕ್ಳು ಈ ಖಾಸಗಿ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲ ಖಾಸಗಿ ಆಸ್ಪತ್ರೆ ಮುಚ್ಚಲೇಬೇಕಾಗುತ್ತೆ. ಯಾರು ಹೋಗೋದೇ ಇಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಯಾರು ಹೋಗೋದೆ, ಎಲ್ಲ ಖಾಸಗಿ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಒಳ್ಳೆ ಹಾಸ್ಪಿಟ್ಲಿಗೆ ಹೋಗೋಣಪ್ಪ, ಈ ಗೌರ್ಮೆಂಟ್ ಹಾಸ್ಪಿಟ್ಲ್ ಮುಚ್ಚಿಕೊಂಡು ಏನು ಬೇಡ, ಪ್ರಯೋಜನ ಬರೋದಿಲ್ಲ ಸರ್. ಹೌದೌದು. ರೇಣು ಮೇಡಮ್ ಅವರು, ಈಗ ಪ್ರಮುಖವಾಗಿ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಆಗಿರೋದ್ರಿಂದಾಗಿ ಈಗ 10 ಜನ ವೈದ್ಯರಿಗೆ ನೋಟಿಸ್ ಕೊಡಲಾಗಿದೆ. ಸೊ ನಿಮ್ಮ ಪ್ರಕಾರ ಏನು ಶಿಕ್ಷೆ ಆಗಬೇಕು? ಇಲ್ಲಿ ಶಿಕ್ಷೆ ಬಗ್ಗೆ ಮಾತಾಡಕ್ಕೆ ಡೆಫಿನೆಟ್ಲಿ ನಾನು ಆ ಒಂದು ಕಮಿಟಿಯಲ್ಲಿ ಇಲ್ಲ, ಅಥವಾ ಅದ್ರ ಬಗ್ಗೆ ತುಂಬಾ ಡೀಪ್ ಆಗಿ ಈ ತರ ಆಯ್ತು ಅಂತ ಒಂದು ನ್ಯೂಸ್ ಅಲ್ಲಿ ಓದಿದ್ದೀನಿ ಅಥವಾ ಇದ್ರಲ್ಲಿ ಇದ್ ಮಾಡಿದೀನಿ. ಬಟ್ ಅದರಲ್ಲಿ ಡೀಪ್ ಆಗಿ ಅದ್ರ ಬಗ್ಗೆ ನಂಗೆ ಇನ್ಫಾರ್ಮೇಶನ್ ಇನ್ಮೇಲೆ ವೈದ್ಯರು ಹೇಗೆ ಎಚ್ಚೆತ್ಕೊಳ್ಬೇಕು ಅಂತ ಹೇಳಿ, ಅವ್ರಿಗೆ ಶಿಕ್ಷೆ ಆಗಲ್ಲ ಗೊತ್ತಿರುವಂತ ವಿಚಾರ, ಬಟ್ ನೋಟಿಸ್ ಕೊಟ್ಟಿದ್ರೆ ಅದು ಅಲ್ಲೇ ಮುಕ್ತಾಯ. ಬಟ್ ಇನ್ಮೇಲೆ ಏನು ಎಚ್ಚೆತ್ಕೊಳ್ಳೋದು ಹೇಗೆ ಅಂತ, ಎಚ್ಚೆತ್ಕೊಳ್ಳೋದು ಅನ್ನೋದಕ್ಕಿಂತನೂ ಆ ಎನ್ವೈರನ್ಮೆಂಟ್ ಅಲ್ಲಿ ಏನೇನ್ ಆಯ್ತು ಅನ್ನೋದನ್ನ ನಾವು ಒಂದೊಂದೇ ಅನಲೈಸ್ ಮಾಡ್ಕೊಂಡು ಅಲ್ಲಿ ಯಾಕೆ ಈ ತರ ಆಯ್ತು, ಒಂದು ಗ್ರೌಂಡ್ ಲೆವೆಲ್ ಅಲ್ಲಿ ಏನ್ ಪ್ರಾಬ್ಲಮ್ ಆಯ್ತು, ಒಂದು ಟ್ರೀಟ್ಮೆಂಟ್ ಲೆವೆಲ್ ಅಲ್ಲಿ ಏನ್ ಪ್ರಾಬ್ಲಮ್ ಆಯ್ತು, ಪ್ಲಸ್ ನಮ್ಮ ಈ ರಿಂಗರ್ ಲ್ಯಾಕ್ಟೇಟ್ ಅನ್ನ ನಾವು ಒಂದು ದೋಷಿ ಅಂತ ಅನ್ಕೊಳ್ತಾ ಇದೀವಿ, ಅಥವಾ ಬೇರೆ ಏನಾದ್ರು ಕಾರಣ ಇದೆ ಅಂತ ಗೊತ್ತು ಮಾಡ್ಕೊಂಡಾಗ ಸೊ ಡೆಫಿನೆಟ್ಲಿ ಒಂದು ಏನ್ ಶಿಕ್ಷೆ ಡಾಕ್ಟರ್ಸ್ಗೆ ಆಗುತ್ತೋ ಅಥವಾ ಅಲ್ಲಿರೋ ಮ್ಯಾನೇಜ್ಮೆಂಟ್ಗೆ ಆಗುತ್ತೋ ಅಥವಾ ರಿಂಗರ್ ಲ್ಯಾಕ್ಟೇಟ್ ಪ್ರೊಡ್ಯೂಸ್ ಮಾಡಿದ ಮ್ಯಾನುಫ್ಯಾಕ್ಚರ್ಗೆ ಆಗುತ್ತೋ, ಅದು ಯಾರಿಗ ಆಗುತ್ತೋ ಅನ್ನೋದು ಡೆಫಿನೆಟ್ಲಿ ಡಿಸೈಡಿಂಗ್ ಫ್ಯಾಕ್ಟರೇ. ಸೊ ಇದನ್ನ ನನ್ಗೆ ತುಂಬಾ ಡಿಸ್ಕಸ್ ಮಾಡಕ್ ಅಷ್ಟು ಇಷ್ಟ ಇಲ್ಲ. ಡೆಫಿನೆಟ್ಲಿ ನಮ್ಮ ಡಾಕ್ಟರ್ಸ್ ಎಚ್ಚೆತ್ಕೋಬೇಕು. ನಾವು ಒಂದು ಮ್ಯಾನೇಜ್ಮೆಂಟ್ ಆಗ್ಲಿ, ಈ ಒಂದು ಲೈಕ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ನಾವು ಒಂದು ಕೈ ತಗೋಬೇಕು. ನಮ್ಮ ಒಂದು ಈ ಡೇಟ್ ಬಾರ್ ಆಗಿದ್ ಮೆಡಿಸಿನ್ಸ್ ಆಗ್ಲಿ, ಈ ರಿಂಗರ್ ಲ್ಯಾಕ್ಟೇಟ್ ಒಂದೇ ಒಂದು ಎಕ್ಸಾಂಪಲ್ ಅನ್ನೋದಕ್ಕಿಂತನೂ ಬೇರೆ ಎಲ್ಲಾನು ಏನೇನೋ ನಡೀತಾ ಇರುತ್ತೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಬೇಕು, ನಮ್ಗೆ ಅವೇರ್ನೆಸ್ ಇರ್ಬೇಕು. ಆಸ್ ಎ ಡಾಕ್ಟರ್ ನಾವ್ ಎಚ್ಚೆತ್ಕೋಬೇಕು. ಪ್ಲಸ್ ಇದೆಲ್ಲ ಪ್ರಿವೆಂಟ್ ಮಾಡಕ್ ನಾವ್ ಏನ್ ಮಾಡ್ಬೇಕು, ನಮ್ಮ ಕೈಯಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಬೇಕು, ನಮ್ ಕಂಟ್ರೋಲ್ ಅಲ್ಲಿ ಏನಿದೆ ಅಂತ ತಿಳ್ಕೊಬೇಕು ಅಂತ ನಾನು ಎಲ್ಲರಿಗೂ ಮನವಿ ಮಾಡ್ತೀನಿ. ಮೇಡಮ್, ಡಾಕ್ಟರ್ ರೇಣು ಮೇಡಮ್, ನನ್ನಿಂದನೂ ಒಂದು ಅಪೀಲ್ ಇದೆ. ನೀವು ಸೀನಿಯರ್ ಡಾಕ್ಟರು,
ನೀವು ಜೂನಿಯರ್ ಡಾಕ್ಟರ್ಸ್ಗೆ ಒಂದು ಸ್ವಲ್ಪ ಮನವರಿಕೆ ಆಗೋ ರೀತಿ ನೀವು ಅವ್ರ ಹತ್ರ ಮಾತಾಡಬೇಕು. ಅವರು ಚೇಂಜ್ ಆಗಬೇಕು, ಬರೀ ದುಡ್ಡಿನ ಕಡೆ ಹೋಗಬಾರ್ದು, ಸ್ವಲ್ಪ ಸೇವೆ ಮನೋಭಾವನೆನೂ ಇರಬೇಕು. ನಿಮ್ಮ ಬಿರುದದ ಮೇಲೆ ಟೋಟಲಿ ಅಗ್ರಿ ವಿತ್ ಯು. ಬಿಕಾಸ್ ಯೂಶಲಿ ನಾವು ಕ್ಲಿನಿಕಲ್ ಪೋಸ್ಟಿಂಗ್ಸ್ ಅಲ್ಲಿ ನಮ್ಮ ಒಂದು ಟ್ರೈನಿಂಗ್ ಪಾರ್ಟ್ ಅಲ್ಲಿ ಇದೆಲ್ಲನೂ ಇವನ್ ನಮ್ಮ ಒಂದು ಕ್ಲಾಸ್ ರೂಮ್ ಟೀಚಿಂಗ್ ಇಂದನೂ ಕ್ಲಿನಿಕಲ್ ಪೇಷಂಟ್ ಜೊತೆ ನಾವು ಟ್ರೈನ್ ಕೊಡ್ತೀವಿ ಅವ್ರಿಗೆ. ಸೊ ಇದೆಲ್ಲಾನು ಅವ್ರಿಗೆ ಮಂದಟ್ಟಾಗುವಾಗೆ ಮಾಡ್ತೀವಿ. ಸೊ ಅದು ಯಾವ ಲೆವೆಲ್ ಅಲ್ಲಿ ಏನೇನ್ ಚೇಂಜಸ್ ಆಗ್ತಾರ ಅವರು ಅನ್ನೋದು ಹೇಳಕ್ ಆಗಲ್ಲ. ಸೊ ಡೆಫಿನೆಟ್ಲಿ ನಿಮ್ಮ ಒಂದು ಮನವಿ ಅಥವಾ ನಿಮ್ಮ ಒಂದು ರಿಕ್ವೆಸ್ಟ್ ಅನ್ನ ನಾನು ಎಷ್ಟು ಆಗುತ್ತೆ ಅನ್ನೋದನ್ನ ಪರಿಹಾರ ಮಾಡ್ಕೊಂಡು ಅದನ್ನ ನಾವ್ ಹೆಂಗೆ ನಮ್ಮ ಜೂನಿಯರ್ಸ್ ಲೆವೆಲ್ಗೆ ಟ್ರೈನ್ ಕೊಡ್ಬೇಕನ್ನೋದನ್ನ ಡೆಫಿನೆಟ್ಲಿ ನಾನು ಒಂದು ನಮ್ಮ ಸೀನಿಯರ್ ಜೊತೆ ನಮ್ಮ ಕೊಲೀಗ್ ಜೊತೆ ಮಾತಾಡ್ತೀನಿ. ಎಸ್ ಎಸ್ ಮನೀಷಾ ಮೇಡಮ್, ಈಗ ಪ್ರಮುಖವಾಗಿ ಈ ಗರ್ಭಿಣಿ ಆಗುವಂಥ ಸಮಯದಲ್ಲಿ ಆರೋಗ್ಯದ ಕಡೆ ಯಾವ ರೀತಿ ಗಮನ ಕೊಡಬೇಕು ಅಂತ? ಇದು ತುಂಬ ಮುಖ್ಯ. ಆರೋಗ್ಯದ ಕಡೆ ಗಮನ ಕೊಡಬೇಕು. ಬರೇ ಫಿಸಿಕಲಿ ಅಲ್ಲ, ಮೆಂಟಲ್ಲೂ ಸಹ. ಮೆಂಟಲ್ ಅಂತಂದರೆ ಮಾನಸಿಕವಾಗಿರುವಂತಹ ಅಂಶಗಳ ಮೇಲೂ ಅವರು ಗಮನ ಹರಿಸ್ಬೇಕು. ಫಿಸಿಕಲಿ ನಮಗೆ ಗೊತ್ತು ಸರ್, ಇವಾಗ ಸ್ವಲ್ಪ ಏಜ್ ಮುಂದೆ ಆಗಿ ಗರ್ಭಿಣಿಯರು ಅವರು ಗರ್ಭಾವಸ್ಥೆ ಹೊಂದುತ್ತಾ ಇದ್ದಾರೆ. ಮುಂಚೆ ಸ್ವಲ್ಪ ಅರ್ಲಿ ಆಗ್ತಾ ಇತ್ತು. ಏಜ್ ಫ್ಯಾಕ್ಟರ್ ಬಂದ ತಕ್ಷಣ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಬಂದ್ಬಿಡುತ್ತೆ ಪ್ರೆಗ್ನೆನ್ಸಿನಲ್ಲಿ. ಅವರು ಡಾಕ್ಟ್ರ್ ಹೇಳ್ದಂಗೆ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಕರಿತೀವಿ, ಜೆಸ್ಟೇಷನಲ್ ಥೈರಾಯ್ಡ್, ಆ ಥರ ಕೆಲವೊಂದು ಬರೇ ಆ ಒಂದು ಪ್ರೆಗ್ನೆನ್ಸಿ ಟೈಮ್ನಲ್ಲೇ ಬಂದು ಹೋಗುತ್ತೆ. ಬಂದು ಹೋಗೋದ ದಟ್ ಇಸ್ ನಾಟ್ ದ ಥಿಂಗ್. ಬಟ್ ಅದಕ್ಕೋಸ್ಕರ ಮೆಡಿಸಿನ್ ತೊಗೊಬೇಕಲ್ಲ. ಆಕೆ ಮೆಡಿಸಿನ್ ತೊಗೊತಾ ಇದ್ರೆ ಅದು ಮಗುಗೂ ಹೋಗ್ತಾ ಇದೆ ಅಂತಾನೆ ಅಲ್ವಾ. ಇದರಿಂದ ಎಲ್ಲ ಸ್ವಲ್ಪ ಎಚ್ಚೆತ್ಕೊಬೇಕು ಅಂತಂದರೆ ಒಬೆಸಿಟಿ ಕಡಿಮೆ ಆಗಿರಬೇಕು. ಆಮೇಲೆ ಒಳ್ಳೆ ವಾತಾವರಣದಲ್ಲಿರಬೇಕು. ಇದಕ್ಕಿಂತಲೂ ಹೆಚ್ಚಾಗಿ ಮನೆಯಲ್ಲಿರೋ ಅಂತಹ ಅವರ ಯಜಮಾನರು ಅಥವಾ ಅತ್ತೆ ಮಾವ ತಂದೆ ತಾಯಿ ಅವರು ಆ ಗರ್ಭಿಣಿ ಹೆಂಗಸ ಜೊತೆ ಸ್ವಲ್ಪ ಮೃದುವಾಗಿ ಚೆನ್ನಾಗಿ ಮಾತಾಡಿಸ್ಕೊಂಡಿರಬೇಕು. ಅವರ ಮನಸ್ಸು ಮೇಲೆ ಯಾವ ಆಘಾತನೂ ಆಗಬಾರ್ದು. ಇದಲ್ದಲೇ ಆಲ್ಕೋಹಾಲ್ ಆಗಿರ್ಬೋದು, ಡ್ರಗ್ಸ್ ಇರ್ಬೋದು ಅಥವಾ ಸಿಗರೇಟು, ಇದೆಲ್ಲ ಬಂದ್ ಮಾಡಬೇಕು. ಇನ್ಫ್ಯಾಕ್ಟ್ ಮುಟ್ಟದಲ್ಲೇ ಹೋದರೆ ಎಲ್ಲದಕ್ಕಿಂತಲೂ ಅದೇ ಬೆಸ್ಟು. ಆಮೇಲೆ ಇನ್ನು ಅವ್ರು ಕನ್ಸೀವ್ ಆಗಿರೋಲ್ಲ ಆವಾಗಲೇ ಇವರು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ಅಂತ ಸ್ಟಾರ್ಟ್ ಮಾಡ್ತಾರೆ, ವಿಚ್ ಇಸ್ ವೆರಿ ಗುಡ್. ಬ್ರೈನ್ ಡೆವಲಪ್ಮೆಂಟು, ಸ್ಪೈನಲ್ ಕಾರ್ಡ್ ಡೆವಲಪ್ಮೆಂಟಿಗೆ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನ್ಯೂರಲ್ ಡೆವಲಪ್ಮೆಂಟ್ ಬೇಸಿಕ್ಲಿ. ಈ ಥರ ಕೆಲವೊಂದು ಮಾಹಿತಿಗಳು ಹೆಣ್ಮಕ್ಳಿಗೆ ಹೋಗಿ ರೀಚ್ ಆಗಬೇಕು. ನಾವು ಕಣ್ಮುಚ್ಕೊಂಡು ಜೀವನ ಹಾಗೆ ಸಾಗಿಸ್ಬಾರ್ದು. ನಮ್ಮಲ್ಲಿ ಎಲ್ಲ ಕಡೆನೂ ನಿಮ್ಮ ಮಾಧ್ಯಮದ ಕಡೆಯಿಂದನೂ ಎಷ್ಟೆಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀರಾ. ಸೆಲೆಕ್ಟಿವ್ ಆಗಿ ನೋಡಿಬಿಟ್ಟು ಯಾವ್ದು ಬೇಕೋ ಬರೀ ಫಿಲಮ್ಮು ಅದು ಇದು ನೋಡೋಕ್ಕೆ ಬದಲು ಇಂಥ ಒಂದು ಮಾಹಿತಿನೂ ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಚಿಂತನೆ ಮಾಡಿ ಹೆಜ್ಜೆಗಳನ್ನ ಸರಿಯಾಗಿರೋ ಹೆಜ್ಜೆ, ಸರಿಯಾಗಿರೋ ಟೈಮ್, ಸರಿಯಾಗಿರೋ ಕಾರಣಕ್ಕೆ ತೊಗೊಬೇಕು. ಇದನ್ನು ತಾಯಂದಿರು ಅವರ ಮಕ್ಕಳಿಗೆ ಹೇಳ್ಕೊಡ್ಬೇಕು ಸರ್. ತುಂಬ ತುಂಬ ಇಂಪಾರ್ಟೆಂಟ್ ಈ ಒಂದು ಕುಟುಂಬದ ಇನ್ಪುಟ್. ಎಸ್ ಮೇಡಮ್, ಈಗ ನೀವು ಹೋರಾಟ ಮಾಡ್ತಾನೆ ಬಂದಿದ್ದೀರಿ, ಮೊದಲಿಂದಲೂ ಕೂಡ ಆರೋಪ ಮಾಡ್ತಾನೆ ಇದ್ರಿ ಹೆಂಗಾಗಿದ್ದಂಗೆ ನಿರ್ಲಕ್ಷ್ಯ ಇದೆ ಅಂತ. ಅದು ಪ್ರೂವ್ ಆಯಿತು. ಮುಂದಿನ ಹೋರಾಟ ಹೇಗಿರುತ್ತೆ ನಿಮ್ಮದು? ಜೊತೆಗೆ ಈಗ ಆ ಕುಟುಂಬಸ್ಥರು ಆಗಿರ್ಬೋದು, ಜೊತೆ ಸರ್ಕಾರ ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕು? ಖಂಡಿತ ಸರ್ಕಾರ ಈಗಲೂ ಎಚ್ಚೆತ್ಕೊಂಡಿಲ್ಲ ಅಂದರೆ ಜನಗಳ ಮೇಲೆ, ಜನಸಾಮಾನ್ಯರ ಮೇಲೆ ಭಾಳ ಹೊಡೆತ ಬೀಳ್ತಾ ಇದೆ. ಈಗ ಆಲ್ರೆಡಿ ತುಂಬ ಜನ ಸತ್ತೋಗಿದ್ದಾರೆ. ಈಗಾದರೂ ಅವರಿಗೆ ಏನೋ ಪರಿಹಾರ ಇಷ್ಟು ಅಷ್ಟು ಅಂತ ಘೋಷಣೆ ಮಾಡಿದ್ದಾರೆ, ಅಷ್ಟಕ್ಕೆ ಕೈ ಬಿಟ್ಬಿಡ್ತಾರೆ. ನೆಕ್ಸ್ಟು ಇನ್ಯಾವುದೋ ಒಂದು ಕೇಸ್ ಆಗೋವರೆಗೂ ಆ ಆಸ್ಪತ್ರೆ ಕಡೆ ಮುಖನೂ ಮಾಡ್ತಿಲ್ಲ, ಅವರು ಬಿಟ್ಬಿಡ್ತಾರೆ. ಈಗ ಹೇಳ್ತಾರೆ, ಮೇಡಮ್ ಹೇಳಿದ್ರು ಒಳ್ಳೆ ಪೌಷ್ಟಿಕ ಆಹಾರ ತಗೋಬೇಕು. ಮಿನಿಮಮ್ ಅವರು ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡ್ರೆ ಒಬ್ಬರು ಸಾಮಾನ್ಯ ಮಹಿಳೆ ಒಂದು 1/4 ಲೀಟ್ರ್ ಹಾಲು ಆ ಎಮ್ಮಗನೇ ಕುಡಿಬೇಕು ಗರ್ಭಿಣಿ ಆದಾಗ. ಬಟ್ ಈಗ ಹಾಲಿನ ಬೆಲೆ ಎಷ್ಟು ಏರಿಕೆ ಆಗಿದೆ. ಹಣ್ಣು ತರಕಾರಿ, ಆ ಅಮ್ಮ ಹೆಂಗೆ ಪೌಷ್ಟಿಕ ಆಹಾರ ತಗೊಂಡು ಆ ಅಮ್ಮ ಸದೃಢವಾಗಿ ಬಂದು ಹಾಸ್ಪಿಟ್ಲಿಗೆ ಸೇರ್ಲಿಕ್ಕೆ ಸಾಧ್ಯ? ಇಷ್ಟೆಲ್ಲ ಬೆಲೆ ಏರಿಕೆ ಇದ್ದಾಗ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಸರ್ಕಾರ ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ, ಹಂಗಾಗಿ ಅವ್ರು ಹೇಗೆ ಅವರು ಪೌಷ್ಟಿಕ ಆಹಾರ ತಗೊಂಡು ನನಗೆ ಸಿಸೇರಿಯನ್ ಬೇಡ, ನಂಗೆ ನಾರ್ಮಲ್ ಆಗುತ್ತೆ ಅಂದರೆ ಆಹಾರದಲ್ಲಿ ಅವರು ಒಳ್ಳೆ ಬೆಳವಣಿಗೆ ಇರಬೇಕು. ಹಂಗಾಗಿದ್ದಾಗ ಅವರು ಸದೃಢವಾಗಿರ್ತಾರೆ. ಇನ್ನೊಂದಿದೆ, ಎಷ್ಟೊಂದು ಜನ ಹೆಂಗಸರು ನಂತರ ನಿಮ್ಮ ಥರ ಕೆಲಸ ಮಾಡೋರು, ಹೌದು, ದಿನ ಕೂಲಿ ಕೆಲಸ ಮಾಡೇ ಮಾಡ್ತಾರೆ. ಏನ್ ಮಾಡ್ಬೇಕು ಅಂದ್ರೆ ಇಷ್ಟೆಲ್ಲ ಬೆಲೆ ಏರಿಕೆ ಆಗಿದಾಗ ಎಷ್ಟು ತಲೆ ಮೇಲೆ ಹೊತ್ಕೊಂಡು ಹೋಗ್ಬಿಟ್ಟು ಇಟ್ಟಿಗೆನ ಆ ಕೆಲ್ಸದ್ದು ಮಾಡ್ತಾ ಇರ್ತಾರೆ. ಇನ್ನೊಂದು ಸಣ್ಣ ಮಗು ಇರುತ್ತೆ, ಅದೆಲ್ಲ ಮಾರಿ ಪಾಪ ಬಂದು ಸರ್ಕಾರಿ ಹಾಸ್ಪಿಟ್ಲಲ್ಲಿ ಏನೋ ಒಂದು ಮೆಡಿಸಿನ್ ತಗೊಂಡು ನಾವು ಮಗುನ ಜನನ ಮಾಡ್ಕೋಣ ಅಂದ್ರೆ ಅದ್ರಲ್ಲೂ ನೀವು ಮಾಫಿಯಾ ಮಾಡ್ತೀರಾ ಅಂದ್ರೆ ಎಷ್ಟು ಲಜ್ಜೆಗಿಟ್ಟ ಸರ್ಕಾರ ಇದು ಅಂತ ಹೇಳ್ತೀನಿ ನಾನು. ಮಾನವ ಮರ್ಯಾದೆನೇ ಇಲ್ವಾ ಈ ಸರ್ಕಾರ? ಹೋರಾಟ ಹೇಗಿರುತ್ತೆ ಮತ್ತೆ ನಿಮ್ದು? ಖಂಡಿತ ಇದ್ರ ಬಗ್ಗೆ ಉಗ್ರವಾದ ಹೋರಾಟ ಮಾಡ್ತಾನೇ ಇದ್ದೀವಿ, ನಾವು ಮಾಡ್ತೀವಿ ಮುಂದಕ್ಕೂ. ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ಯಾವತ್ತೂ ಸುರಕ್ಷತೆ ಬೇಕು, ಈ ರೀತಿ ನಡಿಬಾರ್ದು ಇನ್ನು ಮುಂದೆ, ಆ ರೀತಿ ಮಾಡಬೇಕು ಅಂತ ಹೇಳ್ತೀನಿ ನಾನು. ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಪ್ರಮುಖವಾಗಿ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಸಾವು ಆಗಿದೆ ಅಂತ ಹೇಳಿದ್ರೆ
70ರಷ್ಟು ಅಂತಂದರೆ ಆಲ್ಮೋಸ್ಟ್ ಅಲ್ಲ 10 ಜನರ ಪೈಕಿ 7 ಜನ ಇವರ ಬೇಜವಾಬ್ದಾರಿತನದಿಂದ ಸಾವಾಗಿದೆ. ಈಗ ನೋಟಿಸ್ ಹೋಗಿದೆ, ಬಟ್ ನೋಟಿಸ್ ಹೋದಾದ ಮೇಲೆ ಈ ವೈದ್ಯರ ಮೇಲೆ ಏನು ಕ್ರಮ ಆಗುತ್ತೆ ಅನ್ನೋದು ಗೊತ್ತಾಗಬೇಕಲ್ವಾ. ಸೊ ಅದನ್ನು ಕೂಡ ಬಹಿರಂಗಪಡಿಸಬೇಕು ಅನ್ನೋದು ನಮ್ಮ ಮನವಿ. ಯಾಕೆಂದರೆ ನೋಟಿಸ್ ಹೋದ್ಮೇಲೆ ಆ ವೈದ್ಯರಿಗೆ ಶಿಕ್ಷೆ ಆದ್ರೇ, ಜನರಿಗೆ ಗೊತ್ತಾದ್ರೇ ಅದು ಸ್ವಲ್ಪ ಅರಿವು ಕೂಡ ಇರುತ್ತೆ. ಜೊತೆಗೆ ಪ್ರಮುಖವಾಗಿ ಗರ್ಭಿಣಿ ಆಗುವಂಥ ಟೈಮಲ್ಲಿ ಜಾಗೃತಿ ಮೂಡಿಸೋದು ಬಹಳ ಮುಖ್ಯ ಆಗುತ್ತೆ. ಸೊ ಹಂಗಾಗಿ ಈ ಘಟನೆ ಆದ ನಂತರ ಗರ್ಭಿಣಿಯರು ಅಥವಾ ಮಹಿಳೆಯರು ಭಯ ಪಡೋದೇನಿಲ್ಲ, ಬಟ್ ನೀವು ಹಿನ್ನೆಲೆಯನ್ನು ಕೆದಬೇಕಾಗತ್ತೆ. ಆ ಹಾಸ್ಪಿಟಲ್ ಹೇಗಿದೆ, ಅಲ್ಲಿ ಹಿನ್ನೆಲೆ ಗೊತ್ತಿರುತ್ತೆ. ಸೊ ಹಂಗಾಗಿ ಆ ಹಿನ್ನೆಲೆಯನ್ನು ನೋಡಿ ಧೈರ್ಯವಾಗಿ ನೀವು ಸಿಸೇರಿಯನ್ ಅಥವಾ ಆಪರೇಷನ್ ಮಾಡಿಸ್ಕೊಳ್ಬೋದು, ಏನು ಸಮಸ್ಯೆ ಇಲ್ಲ. ಬಟ್ ಇನ್ಮೇಲೆ ಆದರೂ ಡಾಕ್ಟರ್ ಬಗ್ಗೆ ಕೂಡ ಗೊತ್ತಿರಬೇಕಾಗುತ್ತೆ. ಬಟ್ ಇನ್ಮೇಲೆ ಆದರೂ ಈ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.